ಒನ್ ಇಂಡಿಯಾ ವೀಕ್ಷಕರಿಗೆ ನಮಸ್ಕಾರ. ನಾನು ಗೌತಮ್ ಹೆಗ್ಡೆ. ಜೀವನ ಒಂದು ಬ್ಯೂಟಿಫುಲ್ ಪಯಣ. ಯಾವಾಗಂತ ಹೇಳಿದ್ರೆ ನಾವು ನಮ್ಮವರು ಜೊತೆಗಿದ್ರೆ ಮಾತ್ರ. ಜೊತೆಗಿಲ್ಲ ಅಂದ್ರೆ ನಾವು ಬರೋದು ಬೀದಿಗೆ. ಬೀದಿಗೆ ಬಂದವರು ಆಶ್ರಮವನ್ನ ಸೇರ್ತಾರೆ. ಈ ರೀತಿ ಯಾರಿಗೂ ಕೂಡ ಆಗ್ಲೇಬಾರ್ದು. ಆದವರು ಬರೋದು ಆಶ್ರಮಕ್ಕೆ ಅಂತ ನಿಮಗೂ ನಮಗ್ ಗೊತ್ತು. ನಾವಿವತ್ತು ಉಳ್ಳಾಲದ ಆರೈಕೆ ಅಂತ ಹೇಳುವಂತಹ ಆಶ್ರಮದಲ್ಲಿದ್ದೇವೆ. ಬನ್ನಿ, ಆ ಆಶ್ರಮದಲ್ಲಿ ಎಷ್ಟು ಜನ ಇದ್ದಾರೆ, ಯಾರ್ಯಾರು ಹೇಗಿದ್ದಾರೆ ಎಲ್ಲವನ್ನ ನೋಡ್ಕೊಂಡು ಬರೋಣ. ಆಂಬುಲೆನ್ಸ್ ತುಂಬಾ ಆಗತ್ತೆ ನಮ್ಗೆ ಆಶ್ರಮಕ್ಕೆ ಆಂಬುಲೆನ್ಸ್ ತುಂಬಾ ನೀಡಿದೆ. ನಾವು ತುಂಬಾ ಜನಕ್ಕೆಲ್ಲ ಕೇಳ್ಕೊಂತ ಇದೀವಿ. ಮಕ್ಳು ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಇವರು ಸತ್ತೋಗಿದಾರೆ ಅಂತ ಹೇಳ್ಬಿಟ್ಟು ಡೆತ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಜಾಸ್ತಿ ಎಲ್ಲ ಬರ್ತಾರೆ. ನಾನಿವಾಗ ಆರೈಕೆ ಆಶ್ರಮದಲ್ಲಿದ್ದೇನೆ. ನಿರಾಶ್ರಿತರನ್ನ ಆರೈಕೆ ಮಾಡುವ ರಂಜಿತ್ ಶೆಟ್ಟಿ ಅವರು ನಮ್ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಈ ಒಂದು ಆಶ್ರಮ ಹೇಗಿದೆ, ಎಷ್ಟು ಜನ ಇದ್ದಾರೆ, ಯಾರ್ಯಾರಿಗೆ ಯಾವ್ಯಾವ ರೀತಿಯ ಸೌಲಭ್ಯಗಳನ್ನ ನೀವು ಇಲ್ಲಿ ಕೊಡ್ತೀರಿ ಅಂತ ನಾವು ಕೇಳ್ತಾ ಹೋಗೋಣ. ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ. ರಂಜಿತ್ ಶೆಟ್ಟಿ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೇವೆ. ನೀವು ಚೆನ್ನಾಗಿದ್ರೆ ಇಲ್ಲಿರುವ 80 ರಿಂದ 90 ಜನರು ಕೂಡ ಚೆನ್ನಾಗಿರ್ತಾರೆ. ಸೊ ಅದಕ್ಕೋಸ್ಕರ ನೀವ್ ಹೇಗಿದ್ದೀರಾ ಅಂತ ಮೊದಲು ನಾನು ಕೇಳಿದೆ. ಅಂಡ್ ಇಲ್ಲಿ ಎಕ್ಸಾಕ್ಟ್ ಆಗಿ ಎಷ್ಟು ಜನ ಇದ್ದಾರೆ? ಪ್ರೆಸೆಂಟ್ ಒಂದು 85 ಮೆಂಬರ್ಸ್ ಇದ್ದಾರೆ. 85 ಮೆಂಬರ್ಸ್ ಇದ್ದಾರೆ. ಎಲ್ಲರ ಆರೋಗ್ಯ ಹೇಗಿದೆ? ಅಂದ್ರೆ ಒಬ್ಬೊಬ್ರು ಒಂದೊಂದರ ಕಾಯಿಲೆ. ಅಂದ್ರೆ ನಾವು ಕಂಪ್ಲೀಟ್ಲಿ ರೋಡ್ ಇಂದ ರೆಸ್ಕ್ಯೂ ಮಾಡಿ ಕರ್ಕೊ ಬರೋದ್ರಿಂದ ತುಂಬಾ ಜನಕ್ಕೆ ಒಂದೊಂದರ ಒಬ್ಬೊಬ್ಬರಿಗೆ ಒಂದೊಂದರ ಕಾಯಿಲೆ ಇರುತ್ತೆ. ಅದರಿಂದ ಈ ವೆದರ್ ಬೇರೆ ಸ್ವಲ್ಪ ಇವಾಗ ಚೇಂಜ್ ಆಗಿರೋದ್ರಿಂದ ತುಂಬಾ ಜನಕ್ಕೆ ಹುಷಾರಿಲ್ಲ. ಎಲ್ಲ ಸ್ವಲ್ಪ ಸೊ ಮಾತಾಡ್ತಾ ನೋಡ್ತಾ ಹೋಗೋಣ. ನಮಸ್ತೆ ಅಮ್ಮ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಯಾವ ಊರ್ನವ್ರು ನೀವು? ಈಜುಪುರನ? ಚೆನ್ನಾಗಿದ್ದೀರಾ? ಊಟ ಎಲ್ಲ ಹೇಗಿದೆ ಇಲ್ಲಿ? ಊಟ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಮಗನಂತ ಹೇಳ್ಬಾರ್ದು, ಸ್ವಂತದವ್ರು ಅಂತ ಹೇಳ್ಬೇಕು. ತುಂಬಾ ಚೆನ್ನಾಗಿ ನೋಡ್ತಾರೆ ನಮ್ಗೆ. ಹೌದಾ? ತುಂಬಾ ಚೆನ್ನಾಗಿ ಬಟ್ಟೆ, ನೀರು, ಟೈಮ್ ಟೈಮ್ಗೆ ಊಟ ಚೆನ್ನಾಗಿ ನೋಡ್ತಾರಪ್ಪ. ನನ್ ಕಾಯಿಲೆನೇ ಹೊಂಟೋಯ್ತು. ಹೌದಾ? ಇಲ್ಲಿ ಬಂದ್ಮೇಲೆ ಕಾಯಿಲೆನೇ ಹೊಂಟೋಯ್ತು ನನ್. ಇವ್ರಿಗೆ ಆಕ್ಚುಲಿ ಬಂದ್ಬಿಟ್ಟು ಅವರ ಮಕ್ಳು ಇದಾರೆ. ಅಂದ್ರೆ ಒಬ್ರು ಮಗ ತೀರ್ಕೊಂಡ್ರು. ತೀರ್ಕೊಂಡ್ಮೇಲೆ ಅವ್ರು ಆಕ್ಚುಲಿ ಬಂದ್ಬಿಟ್ಟು ಇಲ್ಲಿ ಬೆಂಗಳೂರು ಈಜಿಪುರದಲ್ಲಿ ಅವ್ರ ಊರ್ ಇರೋದು. ಅವ್ರಿಗೆ ಮಕ್ಳಿದ್ದಾರೆ. ಬಟ್ ಮಕ್ಳಿದ್ರು ಅವ್ರು ನೋಡ್ಕೊಂತ ಇಲ್ಲ. ಒಬ್ರು ಮಗ ಇದ್ರು, ಅವ್ರು ತೀರ್ಕೊಂಡ್ರು. ಓಕೆನಾ? ಅವ್ರು ನೋಡ್ಕೊಂತ ಇದ್ರು ಅವಾಗ. ಅವ್ರು ತೀರ್ಕೊಂಡ್ರು. ಅದಾದ್ಮೇಲೆ ಇನ್ನೊಬ್ರು ಮಗ ಇದಾರಂತೆ. ಅವ್ರು ನೋಡ್ಕೊಳ್ಳೋದೇನೆ ಇವ್ರಿಗೆ ಈ ತರ ಪರಿಸ್ಥಿತಿ. ಅಲ್ಲಿ ಪಕ್ಕದವ್ರು ಯಾರೋ ನೋಡಿದವ್ರು, ಅವ್ರ ಪಕ್ಕದ ಮನೇಲಿ ಇವ್ರು ಸ್ಟೇ ಆಗಿದ್ರು ಸುಮಾರು ದಿನ. ಅವ್ರು ನಮ್ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಈ ತರ ಇವ್ರು ಇದಾರೆ, ಇಲ್ಲಿ ನಮಗೂ ಕಷ್ಟ ಆಗ್ತಾ ಇದೆ. ನಮ್ಮ ಗಂಡನು ಅಂದ್ರೆ ಅವ್ರ ಕೆಲಸ ಮಾಡೋದು ಕಡಿಮೆನೆ, ಅವ್ರಿಗೂ ಎಲ್ಲೂ ಹೊರಗಡೆ ಹೋದಕ್ಕಲ್ಲ, ನಮ್ಗೆ ಅದರಿಂದ ಇವ್ರನ್ನ ನೋಡ್ಕೊಳಕ್ ಕಷ್ಟ ಆಗುತ್ತೆ, ನಿಮ್ಮ ಆಶ್ರಮದಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ರು. ಅವ್ರು ನಮ್ಗೆ ಕಳ್ಸಿಕೊಟ್ರು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವ್ರು ಯಾರು ಮಕ್ಳು ನೋಡ್ಕೊಳ್ಳೋದಕ್ಕೆ ರೆಡಿ ಇರ್ಲಿಲ್ಲ. ಇವ್ರಿಗೆ ಚೆನ್ನಾಗಿದ್ದಾರೆ, ಖುಷಿಯಾಗಿದ್ದಾರೆ. ಹೇಗಿದ್ರಮ್ಮ ನೀವು ಹಾಗಾದ್ರೆ? ಚೆನ್ನಾಗಿದ್ದೀರಾ? ತುಂಬಾ ಕಷ್ಟಪಟ್ಟಿದ್ದೀರಿ ಹಾಗಾದ್ರೆ? ಇವ್ರೇಪ್ಪ ನನ್ ಕಷ್ಟ ಎಲ್ಲ ತೀರ್ಸಿದ್ ಇವ್ರೇಪ್ಪ. ನನ್ ಕಷ್ಟ ಎಲ್ಲ ತೀರ್ಸಿದ್ ಇವ್ರೇ. ತುಂಬಾ ನೋಡಿದ್ದಾರೆ ನನ್ಗೆ. ಸ್ಟಾರ್ಟಿಂಗ್ ನೋಡಿದಾರಪ್ಪ ನನ್ಗೆ. ಔಷಧಿ ಕೊಡೋದು, ತಲೆ ಕೊಡೋದು ಎಲ್ಲ ಸ್ಟಾರ್ಟಿಂಗ್ ತುಂಬಾ ಚೆನ್ನಾಗಿ ನೋಡ್ತಾರೆ. ಊಟನ ಆಗ್ಲಿಲ್ಲ ಅಂದ್ರೆ ನೀನ್ ಊಟ ಮಾಡ್ಬೇಕು, ಅವಾಗ್ನೇ ಔಷಧಿ ಕೊಡೋದು ಅಂತ ಹೇಳ್ತಾರೆ. ಔಷಧಿ ಎಲ್ಲ ಸರಿಯಾಗಿ ಸಿಗ್ತಿದೆ? ಚೆನ್ನಾಗಿದ್ದೀರಿ ಹಾಗಾದ್ರೆ? ಸರಿ, ಮುಂದೆ ಹೋಗ್ತೀವಿ ನಾವು. ನಮಸ್ತೆ. ಎಸ್, ಇವರನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಜಾಸ್ತಿ ನೋಡಿದ್ವಿ. ನಮಸ್ತೆ ಅಮ್ಮ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ. ಮತ್ತೆ ವಿಶೇಷಗಳು? ವಿಶೇಷ ಹೇಳ್ಬೇಕು ನೀವೇ. ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡ್ ಆಗ್ಬಿಟ್ಟಿದ್ದಾರೆ ಇವಾಗ. ಪೂರ್ತಿ ಕರ್ನಾಟಕ ಪೂರ್ತಿ ಮಿಂಚ್ತಾ ಇದ್ದಾರೆ. ಹೌದು. ಹೀರೋಯಿನ ನೀವು? ಹೀರೋಯಿನ? ಸಿನಿಮಾ ಎಲ್ಲ ಮಾಡಿದೀರಾ ನೀವು? ಇಲ್ಲ. ಮತ್ತೇನ್ ಮಾಡಿದಿರಿ? ಸಿನಿಮಾ ಮಾಡೋಣ ನಾವು? ಬೇಡವಾ? ಮಾತಾಡ್ಸು. ಎಲ್ಲಿಂದ ಬಂದಿದ್ದೀರಿ? ನಾನು ತುಂಬಾ ದೂರದಿಂದ ಬಂದಿದ್ದೀನಿ ನಿಮ್ಮ ನೋಡ್ಲಿಕ್ಕೆ. ಎಲ್ಲಿ ಹೇಳಿ? ಎಲ್ಲಿ? ಧರ್ಮಸ್ಥಳದಿಂದ ಬಂದಿದ್ದೀನಿ. ಯಾವ ಊರು ನಿಮ್ದು? ಹೌದಾ? ಹಾಗೆ. ಹೇಗಿದ್ದೀರಾ ಮತ್ತೆ? ಊಟ ಎಲ್ಲ ಮಾಡ್ತೀರಾ ಸರಿಯಾಗಿ? ಇವ್ರು ಯಾರು? ಯಾರು? ನಾನು ಏನಾಗಬೇಕು?
ಮಗ ಆಗ್ಬೇಕು ಮತ್ತೆ ನೆಂಟ್ರು ಅಂತೀರಾ? ಮಗ ಆಗ್ಬೇಕು ಹೌದಾ? ಮಗ ಆಗ್ಬೇಕು ಹ್ಮ್. ಮಗ ಆಗ್ಬೇಕು ನೀವು ಊಟ ಎಲ್ಲ ನೀವು ಕೊಡ್ತಾರೆ, ಹಾ, ಕೊಡ್ತಾರೆ. ಕೊಡ್ತಾರಾ? ನೀವು ಊಟ ಮಾಡಲ್ಲ ಅಂತ ಕಂಪ್ಲೇಂಟ್ ಬಂತು, ಹಾಗೆ ನಿಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ ನಾನು ಇಲ್ಲಿಗೆ. ಇಲ್ಲ, ಇಲ್ಲ. ಊಟ ಮಾಡ್ತಾರೆ ನೀವು ನಮ್ ಜೊತೆ ಬನ್ನಿ, ನಾವು ಊಟ ಎಲ್ಲ ಮಾಡ್ತೀವಿ. ಬರ್ತಾರೆ. ಹಾ, ಬರೋದಿಲ್ವಾ? ಬರಲ್ಲ ನಾವು ಮಗನ್ ಬಿಟ್ಟು ಎಲ್ಲೂ ಇಲ್ಲ ಬರಲ್ಲ ನಾವು. ಹೌದಾ? ಹಾ, ಬರಲ್ಲ ಪಾಪ. ಯಾರ ಮಗ ನಿಮ್ದು? ಇವ್ರೇನಾ ಮಗ ನಿಮ್ದು? ಇದೆ. ಹ್ಮ್. ಎಲ್ಲಿಂದ ಇವ್ರು ಬಂದ್ರು? ಇವ್ರು ಆಕ್ಚುಲಿ ಹಳೆಗುಡ್ದಳ್ಳಿ ಅಂತ, ಇಲ್ಲಿ ಬೆಂಗಳೂರಲ್ಲಿ ಹಳೆಗುಡ್ದಳ್ಳಿ ಅಂತ ಒಂದು ಏರಿಯಾ ಇದೆ. ಹಾ, ಹಾ. ಅಲ್ಲೇ ಅವ್ರು ಹುಡ್ದಾಗಿಂದ ಅಲ್ಲೇ ಇದ್ದಿರೋದು. ಓಕೆ. ಅವ್ರದ್ದು ಆಕ್ಚುಲಿ ಬಂದ್ಬಿಟ್ಟು ಇವಾಗ್ಲೂ ಒಂದ್ ಸ್ವಂತ ಜಾಗ ಇದೆ ಅವ್ರದ್ದು, Okay. ಒಂದು ಹಾಫ್ ಸೈಟ್ ಗಿಂತ ಇನ್ನೊಂದ್ ಸ್ವಲ್ಪ ಕಡಿಮೆ. ಓಕೆ. ಅಲ್ಲಿ ಮನೆ ಬಂದ್ಬಿಟ್ಟು ಶೀಟ್ ಮನೇಲಿ ಇರೋದು, ಆ ಮನೆನೇ ಬಿದ್ದೋಗೋ ಸ್ಟೇಜ್ ಅಲ್ಲಿ ಇದೆ. ಓಕೆ. ಇವ್ರು ಇಲ್ಲಿಗೆ ಬಂದ್ಬಿಟ್ಟು ಒಂದು 7-8 ತಿಂಗಳಾಯ್ತು ಅಷ್ಟೇ. ಹ್ಮ್. ಬಟ್ ಅವರು ಚಿಕ್ಕ ವಯಸ್ಸಿಂದಾನು ಒಬ್ರು ಮನೇಲಿ ಕೆಲಸ ಮಾಡ್ತಾ ಇದ್ರು, ಅವ್ರ ಮನೇಲೆ ಕೆಲಸ ಮಾಡ್ಕೊಂಡು ಅಲ್ಲೇ ಬೆಳೆದಿರೋದು. ಆ ಜಾಗ ಇತ್ತಲ್ಲ ಅದೇ ಮನೇಲಿ ಉಳ್ಕೊಂತಾ ಇದ್ರು. ಬಟ್ ಇವರಿಗೆ ನಾವು ಕರ್ಕೊಂಡ್ ಬಂದಾಗ ಏನಾಗಿತ್ತು ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಬೆಡ್ ರಿಡನ್ ಆಗಿರ್ತಿದ್ರು. ಓ. ಇವಾಗ ಇವರು ಎಷ್ಟೋ ಜನ ಅನ್ಕೊಂಡಿದ್ದಾರೆ ಇವ್ರು ಆರಾಮಾಗಿ ನಡೆದಾಡ್ತಾರೆ, ಓಡಾಡ್ತಾರೆ ಅಂತ. ಅಂದ್ರೆ ಅವ್ರು ಮಾತಾಡೋದ್ ನೋಡ್ಬಿಟ್ಟು ಹಾ, ಹಾ. ಎನರ್ಜಿಲಿ. ಬಟ್ ಇವ್ರಿಗೆ ಸರಿಯಾಗಿ ನಡೆಯೋಕ್ ಆಗಲ್ಲ. ಆಗಲ್ಲ, ಸೊಂಟದ ಮೇಲ್ಗಡೆ ಸೊಂಟ ಬಲ ಹೌದು, ಇದೆ, ಹೌದು. ಅದು ಕೆಳಗಡೆ ಬಲ ಕೆಳಗಡೆ ಇದೆ. ಇಲ್ಲ. ಹಾ. ಅವ್ರಿಗೆ ಆಕ್ಚುಲಿ ಡೈಪರ್ ಹಾಕ್ತಿವಿ, ಓ. ಇವ್ರನ್ನ ನೋಡ್ಕೊಳ್ಳೋದು ಇವ್ರೇನೆ. ಹೌದಾ? ನಮಸ್ತೆ ಅಮ್ಮ. ಇವ್ರಿಗೆ ಡೈಪರ್ ಹಾಕ್ತಿವಿ, ದಿನಕ್ಕೆ 2 ಸರಿ ಡೈಪರ್ ಚೇಂಜ್ ಮಾಡ್ಬೇಕು. ಹ್ಮ್. ಅಂದ್ರೆ ಆ ವಾಯ್ಸ್ ಮಾತ್ರ ಲೌಡ್ ಆಗಿದೆ. ಹಾ. ಅವ್ರದ್ದು ಏನಿದೆ ಏಜ್ ಆಗಿದೆ, ಅವ್ರಿಗೆ ಸುಮಾರು ವಯಸ್ಸು ಹಾ. ಆಗಿದೆ. ಎಷ್ಟು ಏಜ್ ಆಗಿರ್ಬೋದು ಅವರಿಗೆ? ನನ್ ಪ್ರಕಾರ ಒಂದು 90+ ಆಗಿರ್ಬೋದು ಅನ್ಸುತ್ತೆ. ಹೌದಮ್ಮ? 90 ವರ್ಷ ಕಳೆದಿದೆ ನಿಮ್ಗೆ? ಎಷ್ಟು ವರ್ಷ ಅವರಿಗೆ ವಯಸ್ಸು ಏನು ಗೊತ್ತಿಲ್ಲ. ಮತ್ತೆ ಇನ್ನೊಂದು ಅವ್ರಿಗೆ ದುಡ್ಡಿನ ಬೆಲೆನೂ ಗೊತ್ತಿಲ್ಲ. ಹೌದಾ? ಒಂದ್ ಎಷ್ಟು ಅದ್ರ ದುಡ್ಡಿನ ಬೆಲೆನೇ ಗೊತ್ತಿಲ್ಲ. ಹೌದಾ? ಹಾ. ಇನ್ನೊಂದೇನಂತ ಹೇಳಿದ್ರೆ ಅವರು ಕಂಪ್ಲೀಟ್ಲಿ ಹೆಂಗ್ ಆಗ್ಬಿಟ್ಟಿದ್ರು ಅಂದ್ರೆ ಅಲ್ಲಿ ಟಾಯ್ಲೆಟ್ ಮಾಡ್ಕೊಂಡು ಕ್ಲೀನ್ ಮಾಡೋರು ಇರ್ಲಿಲ್ಲ, ಹಾ. ಅದೇ ಗಲೀಜಲ್ಲೇ ಓಡಾಡ್ತಾ ಇದ್ರಲ್ಲಿ. ಹ್ಮ್. ನಾವು ಲಾಸ್ಟ್ ಟೈಮ್ ಇವ್ರನ್ನ ಅಲ್ಲಿ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಎಲ್ಲ ಎಲ್ಲಿಗೆ? ಅದೇ ಮನೆಗೆ? ಅದೇ ಮನೆಗೆ. ಹಾ, ಹಾ. ಇವರು ಅಲ್ಲಿ ಹೋಗ್ಬೇಕು ಅಂತ ಹೇಳ್ತಾ ಇದ್ರು, ಓ. ನನ್ನ ಜಾಗ ಇದೆ ನಾವೆಲ್ಲ ನಂಬಿರ್ಲಿಲ್ಲ, ಸುಳ್ಳು ಅಂತ ಅನ್ಕೊಂಡಿದ್ವಿ. ಹ್ಮ್. ಬಟ್ ಆಮೇಲೆ ಕರ್ಕೊಂಡು ಹೋದ್ವಿ, ಅಲ್ಲಿ ನೋಡಿದ್ರು ಊರವರೆಲ್ಲ. ಅಲ್ಲಿ ಅವ್ರಂದ್ರೆ ಸುಮಾರು ಅವ್ರು ಹುಟ್ಟಿ ಬೆಳೆದಿರೋದು ಅಲ್ಲೇ ಇರೋದ್ರಿಂದ ಅಲ್ಲಿ ತುಂಬಾ ಜನ ಪರಿಚಯದವರಿದ್ರು. ಎಲ್ರು ಮಾತಾಡ್ಸಿದ್ರು, ಎಲ್ರು ಖುಷಿ ಆದ್ರು ಇವ್ರನ್ನ ನೋಡ್ಬಿಟ್ಟು. ಹಾ, ಹಾ. ಅಂದ್ರೆ ಆ ತರ ಒಂದು ಪರಿಸ್ಥಿತಿ ಇದ್ದವ್ರು ಇವಾಗ ಚೆನ್ನಾಗಿದಾರಲ್ಲ ಅಂತ ಹೇಳಿ. ಹೌದೌದು. ಈಗ ತುಂಬಾ ಖುಷಿಯಾಗಿದ್ದಾರೆ. ಅಮ್ಮಂದ್ ಆಸ್ತಿ ಬಗ್ಗೆ ಎಲ್ಲ ಮಾತಾಡ್ತಿದಾರಮ್ಮ, ತುಂಬಾ ಆಸ್ತಿ ಇದೆ ಅಂತ. ಕರ್ಕೊಂಡು ಹೋಗ್ತೀನಿ ನಿಮ್ನ ನಾನು ಹಂಗಂದ್ರೆ. ಹೇಳಿ, ಸುಮ್ನೆ ಆಸ್ತಿ ಇದೆಯಾ? ಎಷ್ಟಿದೆ ಅಮ್ಮ ಆಸ್ತಿ ನಿಮ್ಗೆ? ಯಾರೋ ತಿಂತಾರೆ, ಯಾರೋ ಮಜಾ ಮಾಡ್ತಾರೆ. ಹೌದಾ? ನಮ್ಗೆ ಸಿಗ್ತದೆ. ಮಗನ್ ಕೊಡಿ ಅಲ್ಲ. ಮಗನೇ ತಗೊಂಡಿಲ್ರು, ತಗೊಳ್ಳಿ ಬಿಡು. ಅಲ್ವಾ? ಬೇಡ ಅಂತೀನ. ಅಷ್ಟೇ. ಅದೇ ಅವ್ರೇನು ಮಾಡ್ತಾರೆ, ಮಾಡ್ತಾರೆ ಅವ್ರು ಏನ್ ಮಾಡ್ತಾರೆ ಹೇಳಿ ತಗೊಂಡು? ಮಾಡ್ತಾರೆ, ಬ್ಯಾಂಕಿಗೆ ಹಾಕ್ತಾರೆ. ಬ್ಯಾಂಕಿಗೆ ಹಾಕಲ್ಲ, ಈ ತರದ್ ಇನ್ನೊಂದು 10 ಆಶ್ರಮ ಮಾಡ್ತಾರೆ ಅವ್ರು. ಅವ್ರಿಗೆ ಬೇಡ ದುಡ್ಡು. ಅವ್ರು ನನ್ ಕೊಡಲ್ವಾ ನೀನು? ನಿಮ್ಗೂ ಕೊಡ್ತೀನಮ್ಮ. ಯಾಕೆ ಇವ್ರಿಗೆ ಕೊಡ್ತೀರಾ? ಇವ್ರಿಗೆ ಕೊಡ್ತೀರಾ? ಅವ್ರು ನಮ್ಗೆ, ಅವ್ರು ನಿಮ್ಗೆ, ಇವ್ರು ನಿಮ್ಗೆ, ಮತ್ತೆ ನಮ್ಗೆ? ನಿಮ್ಗೂ ಕೊಡ್ತೀನಿ. ನಾವೇ ತಿನ್ಬಿಡ್ತೀನ. 3 ಭಾಗ ಮಾಡ್ಬಿಡುವ. 3 ಭಾಗ. ಅವ್ರಿಗೊಂದು ನನ್ಗೊಂದು. ಅಂದ್ರೆ ಪಾಪ ಇವರು ತುಂಬಾ ಕಷ್ಟ ಪಟ್ಟಿದ್ದಾರೆ, ತುಂಬಾ ಬೇಜಾರಾಗ್ತದೆ. ಸ್ಟೋರಿ ಎಲ್ಲ ಬೇಜಾನಿದೆ ಅಲ್ಲಿ. ಹೌದು 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 ಕಷ್ಟಪಟ್ಟು ಕೆಲಸ ಮಾಡಿ 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 ಯಾರು ನೋಡ್ಕೊಳ್ಳೋರ್ಲಿಲ್ಲ ಲಾಸ್ಟ್. ಹೌದು ಹೌದು. ನಮಸ್ತೆ ಅಮ್ಮ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಯಾವ ಊರು ನಿಮ್ದು? ತಮಿಳ್ನಾಡಿಂದ ಬಂದ್ರ ಇಲ್ಲಿಗೆ? ಇಲ್ಲ, ಬೆಂಗಳೂರಲ್ಲೇ ಇದ್ದಿದ್ದವ್ರು. ಓಕೆ ಓಕೆ. ಹುಟ್ಟೂರು ಮಕ್ಕಳು ಇಬ್ರು ಇದ್ದಾರೆ, ಯಾರು? ಎಲ್ಲಿದ್ದಾರೆ ಮಕ್ಕಳು? ಊರ್ನಲ್ಲಿ ಒಬ್ಬನಿದ್ದಾನೆ, ಇಲ್ಲೇ ಒಂದು ಹುಡುಗಿ ಇದ್ದಾಳೆ. ಹೌದಾ? ಬಂದು ನೋಡೋದಿಲ್ಲ, ಮಾತಾಡ್ಸೋದಿಲ್ಲ, ಫೋನ್ ಏನಾದ್ರು ಮಾಡಿದ್ರ ಸರ್ ಇವ್ರ ಮಕ್ಕಳಿಗೆ? ಇಲ್ಲ, ಅವ್ರು ವಿಡಿಯೋ ಮಾಡಿ ಹಾಕಿದ್ವಿ, ಬಟ್ ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ. ಇವ್ರು ಇಲ್ಲಿ ಬಂದು ಆಯ್ತು 1 ವರ್ಷದ ಮೇಲೆ ಆಯ್ತು. 1 ವರ್ಷ ಆಯ್ತು. ಚೆನ್ನಾಗಿ ನೋಡ್ಕೊಳ್ತಾರಮ್ಮ? ಅಳಬೇಡಿ ಅಳಬೇಡಿ. ಅಳ್ಬಾರ್ದು, ಯಾವತ್ತು ಅಳ್ಬಾರ್ದು, ಆಯ್ತಾ? ಯಾವತ್ತು ಅಳ್ಲಿಕ್ ಹೋಗ್ಬಾರ್ದು. ಇವಾಗ ತುಂಬಾ ದೇವ್ರು ತಗೊಂಡ್ರೆ ಇನ್ನೊಂದನ್ನ ಕೊಡ್ತಾರೆ ಅಂತ ಒಂದ್ ಮಾತಿದೆ. ಇವ್ರನ್ನ ಕೊಟ್ಟಿದ್ದಾರೆ ನಿಮಗೆ. ಇವರೇ ನಿಮ್ ಮಗ, ಎಲ್ರು ನಿಮಗೆ, ಎಲ್ರು ಇವ್ರೇ ಅಲ್ವಾ? ಇವರು ಆಕ್ಚುಲಿ ಸುಮ್ನೆ ಕೂತ್ಕೊಳ್ಳಲ್ಲ, ಇವ್ರನ್ನು ಇನ್ನೊಬ್ರನ್ನ ನೋಡ್ಕೊಂತಾರೆ. ಹಾ. ಅವ್ರೊಬ್ರು ಬೆಡ್ ರಿಡನ್ ಪೇಷಂಟ್ ಇದ್ದಾರೆ, ನೋಡಿ ನೋಡಿ, ಅವ್ರನ್ನು ಇವ್ರು ನೋಡ್ಕೊಂತಾರೆ. ಆಗ್ಲಮ್ಮ. ನಮಸ್ತೆ ಅಮ್ಮ, ಯಾವ ಊರಮ್ಮ ನಿಮ್ದು? ಇವ್ರು ಅವ್ರು ಬೆಂಗಳೂರೇ. ಬೆಂಗಳೂರಿನವ್ರೆ? ಬೆಂಗಳೂರು. ಬೆಂಗಳೂರಿನಲ್ಲಿ ಎಲ್ಲಿದ್ರಿ? KR ಮಾರ್ಕೆಟ್. ಓ, ಏನ್ ಕೆಲಸ ಮಾಡ್ತಿದ್ರಿ? ಸರ್ಕಾರಿ ಮಂಡಿನಿ ಕೆಲಸದಲ್ಲಿದ್ರೆ ಓಕೆ. ನೀವೇನ್ ಕೆಲಸ ಮಾಡ್ತಿದ್ರಿ? ನಾನೇನ್ ಮಾಡ್ತಿರ್ಲಿಲ್ಲ. ಹೌಸ್ ವೈಫ್. ಇವರು ಹೌಸ್ ವೈಫ್ ಆಗಿದ್ರು. ಓಕೆ. ಮಕ್ಳಿಲ್ಲ ಇವ್ರಿಗೆ. ಆಗ್ಲೇ 11 ತಿಂಗಳಾಯ್ತು. ನೀವು ಇಲ್ಲಿಗೆ ಬಂದ್ ಎಷ್ಟು ತಿಂಗಳಾಯ್ತು? 10 ತಿಂಗಳಾಯ್ತಾ? ಯಾಕೆ? ಅಂದ್ರೆ ಮಕ್ಳಿಲ್ಲ, ಮನೆ ಬಾಡಿಗೆ ಕಟ್ಟಕ್ಕಾಗಲ್ಲ, ಓ, ಅವರೇ ನೋಡ್ಕೊಳ್ತಾರೆ. ಹೌದಾ? ನಮ್ಮ ಮನೆ ಓನರೇನೆ ಕರ್ಕೊಂಡು ಹೋಗ್ತೀವಿ. ಹೌದಾ? ಆಕ್ಚುಲಿ ಏನಂತ ಹೇಳಿದ್ರೆ ಇವ್ರ ಯಜಮಾನ್ರೆ ಇವ್ರಿಗೆ ವಾರಸ್ದಾರರಾಗಿದ್ರು. ಓಕೆ. ಇವ್ರ ಯಜಮಾನ್ರು ಹ್ಮ್. ಎಲ್ಲ ಚೆನ್ನಾಗೇ ನಡೀತಾ ಇತ್ತು. ಸಡನ್ ಆಗಿ ಅವರು ಯಜಮಾನ್ರು ತೀರ್ಕೊಂಡ್ಬಿಟ್ರು. ಆರೋಗ್ಯ ಸರಿ ಇಲ್ಲ. ಇವ್ರು ಮನೆ ಹೌಸ್ ವೈಫ್ ಆಗಿದ್ರು, ಯಾರು ನೋಡ್ಕೊಳ್ಳೋರಿರ್ಲಿಲ್ಲ. ಮನೆ ಬಾಡಿಗೆ ಕಟ್ಟೋ ಕಷ್ಟ ಆಯ್ತು. ಆ ಮನೆ ಓನರ್ ಏನ್ ಮಾಡಿದ್ರು, ಈ ತರ ಆಶ್ರಮ ಕರ್ಕೊಂಡ್ಬಿಟ್ರು. ಹೇಗಿದ್ದೀರಮ್ಮ ಇಲ್ಲಿ ನೀವು? ಊಟ ಎಲ್ಲ ಸರಿಯಾಗಿ ಮಾಡ್ತಿದ್ದೀರಾ? ಎಷ್ಟು ವರ್ಷ ನಿಮ್ಗೆ?
63 ವರ್ಷ ಆಗಿದೆ. ಮಕ್ಕಳಿಲ್ಲ? ಇಲ್ಲ. ಮಕ್ಳಿಲ್ಲ. ಮಕ್ಕಳು ತಂದು ಬಿಟ್ಟಿರೋದಲ್ಲ ಅಲ್ವಾ? ಹೌದು. ಆಗ್ಲಿ ಆಗ್ಲಿ. ನಮ್ಮಲ್ಲಿ ಏನಂದ್ರೆ ಮಕ್ಳು ಕರ್ಕೊಂಡ್ ಬಂದ್ಬಿಟ್ರೆ ಇಲ್ಲಿ ಸೇರ್ಸ್ಕೊಳಲ್ಲ. ಹಾ. ಏನಂತ ಯಾವ ತರ ಅಂತ ಹೇಳಿದ್ರೆ, ಮಕ್ಳು ಬಂದು ಕರ್ಕೊಂಡ್ ಬಿಡ್ತಾರೆ ಅಂತ ಹೇಳಿದ್ರೆ ಅವರು ಕರ್ಕೊಂಡ್ ಹೋಗಿ ರೋಡಿಗೆ ಬಿಡೋ ಬದಲು ಇಲ್ಲಿ ಕರ್ಕೊಂಡ್ ಬಿಡಬಹುದು. ಮತ್ತೆ ಇಲ್ಲಿ ಬಿಟ್ಬಿಟ್ಟು ನೋಡೋಂಗಿಲ್ಲ. ಇಲ್ಲಿ ಬಂದ್ಬಿಟ್ಟು ನೋಡೋದು, ಮಾಡೋದು, ಮಾಡೋದು ಆ ಪೋಸ್ ತರ ಕೊಡೋದು, ಸ್ಟೈಲ್ ಮಾಡೋದು, ಫೋಟೋ ಹಂಚ್ಕೊಳ್ಳೋದು ಅವೆಲ್ಲ ಮಾಡಂಗಿಲ್ಲ. ಮಾಡಂಗಿಲ್ಲ. ತುಂಬಾ ಏಜ್ ಆಗಿದೆ ಕಾಣಿಸುತ್ತೆ ತುಂಬಾ ಇವ್ರಿಗೆ. ಇವ್ರಿಗೊಂದು ಇವರೇ ಇಲ್ಲಿ ಎಲ್ಲರಿಗಿಂತ ಸೀನಿಯರ್. ಓ. ಒಂದ್ 100 ಹತ್ರ ಆಗಿರ್ಬೋದು ಇವ್ರಿಗೆ ವಯಸ್ಸು. ಏಜು. ಏಜು. ಮತ್ತೆ ಇವಾಗ ಸ್ವಲ್ಪ ಅವರಿಗೆ ಹುಷಾರಿಲ್ಲ. ಮಲಗಿದ್ದಾರೆ. ಅವರಿಗೆ ಸ್ವಲ್ಪ ನಮಸ್ತೆ ಅಮ್ಮ, ಹೇಗಿದ್ದೀರಿ? ಲಕ್ಷ್ಮಿ, ಅವರಿಗೆ ಸ್ವಲ್ಪ ಹುಷಾರಿಲ್ಲ. ಇವರು ಸುಮಕ್ಕ. ಹೊಡಿತೀಯ ನಂಗೆ? ಇವ್ರದ್ದು ಆಕ್ಚುಲಿ ಬಂದ್ಬಿಟ್ಟು ಇವ್ರೂರು ಹಾಸನ. ಓಕೆ. ಕೆಲ್ಲೂರು. ಏನು ಕೆಲ್ಲೂರು? ಹಾಸನ ಹತ್ರ ಕೆಲ್ಲೂರು. ಅವ್ರು ಆಕ್ಚುಲಿ ಇವ್ರದ್ದು ಅಕ್ಕನ ರಿಲೇಷನ್ ಯಾರೋ ಒಬ್ರು, ಇವ್ರ ಅಕ್ಕನ ರಿಲೇಷನ್. ಇವ್ರು ಆಕ್ಚುಲಿ ಇಲ್ಲಿಗೆ ಬಂದು ಒಂದು 2 ವರ್ಷ ಆಯ್ತು. ಅವ್ರ ಅಕ್ಕ ನೋಡ್ಕೊಂತಾ ಇದ್ರು ಇವ್ರನ್ನ. ಇವ್ರಿಗೆ ಆಕ್ಚುಲಿ ಬಂದ್ಬಿಟ್ಟು ಸರಿಯಾಗಿ ನಡೆಯೋಕಲ್ಲ ಆಗಲ್ಲ, ಸರಿಯಾಗಿ ಮಾತಾಡೋಕ್ಕೂ ಆಗಲ್ಲ. ಫಿಸಿಕಲಿ ಅಂಡ್ ಸ್ವಲ್ಪ ಮೆಂಟಲಿ ಹ್ಯಾಂಡಿಕ್ಯಾಪ್. ಇವ್ರು ಆಕ್ಚುಲಿ ಏನಂತ ಹೇಳಿದ್ರೆ ಕಂಪ್ಲೀಟ್ ಇವ್ರಿಗೆ ಡೈಪರ್ ಹಾಕ್ತಿವಿ, ಇವ್ರನ್ನ ಇವರೇ ನೋಡ್ಕೊಳ್ಳೋದು. ಏನಂದ್ರೆ ಇವ್ರಿಗೆ ಊಟ ತಿನ್ನೋಕ್ಕೂ ಆಗಲ್ಲ, ಊಟನೂ ಮಾಡಿಸ್ಬೇಕು. ಕಂಪ್ಲೀಟ್ ಟಾಯ್ಲೆಟ್ ಗೆ ಕಂಪ್ಲೀಟ್ ಇವ್ರ ಕೆಲಸ ಇನ್ನೊಬ್ರನ್ನೇ ಮಾಡ್ಬೇಕು. ಇವ್ರನ್ನ ಆಕ್ಚುಲಿ ಯಾರು ನೋಡ್ಕೊಳಕ್ ಆಗ್ದೇನೆ ಅವ್ರ ರಿಲೇಷನ್ ಅಲ್ಲೇನೆ ಈ ತರ ಇದ್ರು, ಇವ್ರನ್ನ ಯಾರು ನೋಡ್ಕೊಳ್ಳೋದಿಲ್ಲ ಅಂತ ಕರ್ಕೊಂಡ್ ಬಂದ್ ಬಿಟ್ಟೋದವ್ರು. ಇದುವರೆಗೂ ಅವ್ರು ಫೋನ್ ಮಾಡಿದ್ರು ಇತ್ತಲ್ಲ, ಅವ್ರು ಬಂದ್ ನೋಡೂ ಇಲ್ಲ. 2 ವರ್ಷ ಆಯ್ತು. ಅವ್ರ ಅಕ್ಕ ಇರೋರು ನೋಡ್ಕೊಂತಾ ಇದ್ರಂತೆ. ಅವ್ರು ತೀರ್ಕೊಂಡ್ಮೇಲೆ ಯಾರು ನೋಡ್ಕೊಳ್ಳೋರು. ಅಂತವ್ರಿಗೆಲ್ಲ ಏನ್ ಹೇಳೋದು ಈ ಕಾಲದಲ್ಲಿ, ಆ ದೇವ್ರಿಗೆ ಗೊತ್ತು. ನಮಸ್ತೆ ಅಮ್ಮ, ಹೇಗಿದ್ದೀರಾ? ನಿಮ್ಮ ಆರೋಗ್ಯ ಹೇಗಿದೆ? ಚೆನ್ನಾಗಿದೆ. ಇವ್ರು ನೋಡ್ಕೊಂತಾರೆ ಇವ್ರು. ನಮಸ್ತೆ ಅಮ್ಮ. ಇದಿಷ್ಟು ಲೇಡೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ನಾವು ಫಸ್ಟ್ ಇಂದ ಲೇಡೀಸ್ ನ ಇಲ್ಲಿ ಅಡ್ಮಿಷನ್ ತುಂಬಾ ಕಡಿಮೆನೆ ಮಾಡ್ಕೊಂತಾ ಇದ್ದೀವಿ. ಅದು ತುಂಬಾ ಮೇಜರ್ ಪರಿಸ್ಥಿತಿ ಇದ್ದಾಗ ಅವ್ರನ್ನ ಸೇರ್ಕೊಂಡು ಇಷ್ಟ ಚೆನ್ನಾಗಿದೆ. ಇಲ್ಲಿ ಅಡಿಗೆಗೆ ನಮಸ್ತೆ ಸರ್. ಭಟ್ರು ಬನ್ನಿ. ನಮಸ್ತೆ ಭಟ್ರೆ. ನಮಸ್ತೆ. ಹೇಗಿದ್ದೀರಿ? ಅನ್ನದಾತ್ರು. ಇವರು ಇವರೆಲ್ಲ ಹೆಲ್ಪ್ ಮಾಡ್ತಾರೆ. ಅಂದ್ರೆ ಇಲ್ಲೇ ಇರೋರು, ಇಲ್ಲೇ ಇದ್ದು ಇವರಿಗೆಲ್ಲ ಹೆಲ್ಪ್ ಮಾಡ್ತಾರೆ. ಮಾಡ್ಕೊಡ್ತಾರೆ. ಭಟ್ರು ಅಷ್ಟೇ ಏನು ಒಂದು ಎಕ್ಸೆಪ್ಟೇಷನ್ ಇಲ್ದೇನೆ ನಿಸ್ವಾರ್ಥವಾಗಿ ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಹೌದು ಸರ್. ಹಾಗಾದ್ರೆ ನಿಮ್ಮ ಬದುಕಿಗೆ ನನ್ಗೇನು ನನ್ನವರಂತ ಯಾರು ಇಲ್ಲ. ನಿಮ್ಮವರು ಅಂತ ಯಾರು ಇಲ್ಲ. ಸೊ ಇದಾರೆ, ಅವ್ರ ಅಣ್ಣ ಅಪ್ಪ ಅಮ್ಮ ಅಂತ ಇಲ್ಲ. ನಮ್ಮ ಮದ್ವೆ ಆಗಿಲ್ಲ. ಎಲ್ಲ ಮಕ್ಳೆಲ್ಲ ಇನ್ನೇನು ಅಣ್ಣ ತಮ್ಮಂದ್ರೆ ಅವ್ರ ಪಾಡಿಗೆ ಅವ್ರು ಖರ್ಚಿಗೆ ದುಡ್ಡು ಬೇಕಲ್ಲ ಸರ್? ನಮ್ಗೇನ್ ಖರ್ಚಿದೆ, ನಂದ್ ಏನಿದ್ರು ಅವ್ರು ನೋಡ್ಕೊತಾರೆ. ಇವರಿಗೇನು ಹ್ಯಾಬಿಟ್ಸ್ ಅಂತ ಏನಿರಲ್ಲ. ಇಲ್ಲಿ ಕಂಪ್ಲೀಟ್ ಊಟ ತಿಂಡಿಗೆ ಏನಿದೆ, ಚಪ್ಲಿ ಏನ್ ಬೇಕಾದ್ರೂ ನನ್ಗೆ ಕನ್ನಡಕ ಮೊಬೈಲ್ ಏನ್ ಬೇಕು ನನ್ನ ಅವಶ್ಯಕತೆ ಏನಿದೆ ಹೇಳ್ತೀರಿ, ಸರಿ ಮಾಡ್ಕೊಡ್ತಾರೆ. ಅಲ್ಲಿಗೆ ಆಯ್ತು. ಇವ್ರ ಜೊತೆ ಹೇಗಿದ್ದೀರಾ ನೀವು? ಅದು ರೂಢಿ ಆಗ್ಬಿಟ್ಟಿದೆ ಇವಾಗ. ಇದನ್ ಬಿಟ್ಟು ಹೊರಗಡೆ ಹೋಗಕ್ಕೆ ಮನ್ಸು ಬರ್ತಾ ಇಲ್ಲ. ಹೌದಾ? ಯಾರಾದ್ರೂ ಸಹಾಯ ಕೇಳ್ಕೊಂಡ್ ಬರೋದು ನಿಮ್ಮ ಹತ್ರ? ಏನಾದ್ರು ಆತರದೇನ್ ಮಾಡ್ತಾರೆ? ಕೆಮ್ಮಿದೆ ಬಿಸಿನೀರ್ ಮಾಡ್ಕೊಡು, ಇಲ್ಲ ನಾನು ಸ್ವಲ್ಪ ಗಂಜಿ ಮಾಡ್ಕೊಡು. ಈಗ ರಾತ್ರಿ 3 ಗಂಟೆಗೆ ನಂಗೆ ಬಿಸಿನೀರು ಮೊದ್ಲೆಲ್ಲ, ಇವಾಗಿಲ್ಲ, ಮಾಡ್ಕೊಡ್ತಿದ್ರಾ? ಮಾಡ್ಕೊಡ್ತಿದ್ದೆ. 1 ಗಂಟೆ 2 ಗಂಟೆಗೆಲ್ಲ. ಇಲ್ಲಿ ದೇವರಾಜ್ ಅಂತ ಇದಾರೆ, ಅವ್ರಿಗೆ ಅವಾಗ ಇಷ್ಟೊಂದು ಸ್ಪೆಷಾಲಿಟಿ ಇದ್ದಿದ್ದಿಲ್ಲ. ಕಷ್ಟ ಇತ್ತು, ಆಸ್ಮಾ ಇತ್ತು. ನೈಟ್ 1 ಗಂಟೆ 2 ಗಂಟೆಗೆಲ್ಲ ಬಿಸಿನೀರು. ಆಕ್ಸಿಜನ್ ವೆಂಟಿಲೇಟರ್ ಎಲ್ಲ ಇದೆ. ಅದೇ ಕೇಳೋಣ ಅಂತಿದ್ದೆ. ಇವಾಗ ಮೊದ್ಲು ಆದ್ರೆ ಬಿಡಿ, ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಬಿಸಿನೀರಿಂದನೇ ಎಲ್ಲ ಹೌದಾ? ಓಕೆ. ಇವಾಗ ಇಲ್ಲಿ ರಾತ್ರಿ ಏನಾದ್ರು ತುಂಬಾ ಸಮಸ್ಯೆ ಆಯ್ತು, ವೆಂಟಿಲೇಟರ್ ಅದು ಎಲ್ಲ ಇದೆಯಾ? ಹೌದಾ? ವೆಂಟಿಲೇಟರ್ ಇದೆ, ಕಂಪ್ಲೀಟ್ ಬಿಪಿ ಮಿಷನ್ ಆಗಿರ್ಬೋದು, ಶುಗರ್ ಮಿಷನ್ ಆಗಿರ್ಬೋದು. ಇವರ ಬಟ್ಟೆ ಒಗೆಯೋದಕ್ಕೆ ಆಗ್ಲಿ ಆ ತರದಕ್ಕೆಲ್ಲ ಇಲ್ಲಿ ಏನಾಗುತ್ತೆ ಆದವರು ಅವ್ರು ವಾಶ್ ಮಾಡ್ಕೊಂತಾರೆ. ಅವ್ರ ಕೈಲಿ ಆಗೋದಾದ್ರೆ ಅವ್ರು ವಾಶ್ ಮಾಡ್ಕೊಂತಾರೆ. ಒಂದ್ 4-5 ಜನ ಕೇರ್ ಟೇಕರ್ಸ್ ಇದಾರೆ, ಒಂದ್ 15 ಜನ ಹತ್ರ ಬೆಡ್ ರಿಡನ್ ಪೇಷಂಟ್ಸ್ ಇದಾರೆ. ಅವ್ರದೆಲ್ಲ ವಾಶ್ ಮಾಡಿ ಅವ್ರು ಕೊಡ್ತಾರೆ. ಅವರಿಗೆ ತಿಂಗಳ ಸಂಬಳ ಆತರ ಈ ತರ ಎಲ್ಲ ವಾಲಂಟಿಯರ್ಸ್ ಆಗಿ ಇಲ್ಲೇ ಬಂದು, ಇಲ್ಲೇ ಒಂದು ಇವಾಗ ಏನಂತ ಹೇಳಿದ್ರೆ ಇಲ್ಲಿ ಬರ್ಬೇಕಾದ್ರೆ ಎದ್ದೇಳಕ್ಕೂ ಆಗಲ್ಲ, ಆತರ ಒಂದು ಸ್ಟೇಜ್ ಅಲ್ಲಿ ಬಂದಿರ್ತಾರೆ. ಅವ್ರನ್ನ ಕಂಪ್ಲೀಟ್ ಆಗಿ ರೆಡಿ ಮಾಡಿಸಿ ಇಲ್ಲೇ ಅವರು ನಿಸ್ವಾರ್ಥವಾಗಿ ವಾಲಂಟಿಯರ್ ಆಗಿ ಸೇವೆ ಮಾಡ್ಕೊಂಡು ಇಲ್ಲಿ ಇರ್ತೀನಿ ಅಂತ ಹೇಳಿ ಇಲ್ಲಿ ಇರಿಸ್ಕೊಂಡು ಸೇವೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹೌದಾ? ಇವರು ಚಾಮರಾಜಪೇಟೆಯಿಂದ ಬಂದವರು? ಹೌದು. ಯಾಕೆ, ಹೇಗ್ ಬಂದ್ರಿ ಇಲ್ಲಿ? ಹೆಂಗ್ ಬಂದ್ರಮ್ಮ ನೀವೇ ಹೇಳಿ ನೋಡೋಣ. ಮಗ ತೀರೋಗಿ 2 ವರ್ಷ ಆಯ್ತಕ್ಕಪ್ಪ. ಯಾರು ಮಗ ತೀರೋಗಿ? ನೋಡೋರು ಯಾರು ಇಲ್ಲ. ಸೊಸೆನೂ ತೀರೋದ್ರ?
ನಿಮ್ ಮಗಳಿದ್ರಲ್ಲ ಅವ್ರು ಕರ್ಕೊಂಡು ಮಣಿಕಂಡ್ ಯಾಕೆ ಮೊಮ್ಮಕ್ಳಿದ್ದಾರೆ ಮಗಳಿದ್ದಾರೆ ಯಾಕೆ ಕರಿಯಲ್ಲ ನಿಮ್ನ? ನಾವೇ ನೋಡ್ಕೊಂಡು ನಮ್ಮ ಅತ್ತ ಮಾವ ಇದ್ದಾರೆ ನೋಡ್ಕೊಳಲ್ಲ. ಅಯ್ಯೋ. ಆದ್ರೆ ನನ್ಗೆ ಹೇಳೇ ಇಲ್ಲಕ್ಕಪ್ಪ, ಗುಟ್ಟಲ್ಲಿ ಕರ್ಕೊಂಡ್ ಗುಟ್ಟಲ್ ಕರ್ಕೊಂಡ್ ಹೋಗಿ ಬಿಟ್ಟು ಹೋದ್ರ? ಎಲ್ಲಿ ಬಾಗಲದ ಬಿಟ್ಟು ಹೋದ್ರ? ಇಲ್ಲೇ ಇಲ್ಲ, ಆಕೆ ಹೇಳಿ ಎಲ್ಲ ಬರ್ಕೊಂಡು ಮಾಡ್ಬಿಟ್ಟು ಹೋದ್ರು. ನೀವೇನ್ ಅನ್ಕೊಂಡ್ ಇಲ್ಲಿ ಬಂದ್ರಿ? ಇದೇನು ಅಂತ ಅನ್ಕೊಂಡ್ ಬಂದ್ರಿ? ಸುಮ್ನೆ ಕರ್ಕೊಂಬಂದ್ರು ಎಲ್ಲ ಹೋಗೋಣ ಅಂತ. ನೀವ್ ಹೇಗೆ ಅಡ್ಮಿಷನ್ ಮಾಡಿದ್ರಿ? ಇಲ್ಲ ಆಕ್ಚುಲಿ ಫಸ್ಟ್ ಕರ್ಕೊಂಡ್ ಬಂದ್ರು. ಹ್ಮ್. ನಾವ್ ಹೇಳಿದ್ವಿ ಸ್ಟೇಷನ್ ಲೆಟರ್ ತರ್ಬೇಕು ಅಂತ. ಅವ್ರು ಸೆಕೆಂಡ್ ಡೇಗೆನೆ ಸ್ಟೇಷನ್ ಗೆ ಹೋಗಿ ಲೆಟರ್ ಇಸ್ಕೊಂಡು ಕರ್ಕೊಂಡ್ ಬಿಟ್ಟೋದ್ರು. ಅವಾಗ್ಲೂ ನಾವ್ ಇಲ್ಲಿ ವಿಡಿಯೋ ಮಾಡಿದ್ವಿ. ಸುಮಾರು ಒಂದು 1 ಗಂಟೆ 20 ನಿಮಿಷ ಇಲ್ಲೇ ಇದ್ರು ಅವ್ರು. ಎಲ್ಲ ವಿಚಾರಿಸಿದ್ವಿ. ಇವರು ಹೇಳಿದ್ದಾರೆ, ಬಟ್ ಅವ್ರ ಮಗಳಿದ್ದವ್ರು ಬಂದವ್ರೆ, ನಾವು ಮಗಳೇ ಅಲ್ಲ ಅಂತ ಹೇಳಿದ್ರು ಅವ್ರು. ನಾವ್ ಪಕ್ಕದ ಮನೆಯವರು. ಇವ್ರೇನಂದಿಲ್ವಾ ಅವಾಗ? ಇಲ್ಲ ಮಗಳೇ ಅಂತ ಹೇಳಿದ್ರು ಇವರು, ಬಟ್ ಅವ್ರು ಒಪ್ಕೊಳಕ್ಕೆ ರೆಡಿ ಇರ್ಲಿಲ್ಲ. ಅವ್ರು ಅನ್ಕೊಳ್ತಾರೆ, ಇವ್ರೇನೋ ಹೇಳ್ತಾರೆ, ನೀವು ನಮ್ ಗೌರ್ಮೆಂಟ್ ಕೆಲಸದಲ್ಲಿ ನಮ್ಮ ಮಗನ ಹೌಸಿಂಗ್ ಬೋರ್ಡ್ ಅಲ್ಲಿ ಹೌದು ತೀರೋದವ್ರ ಮಗ ಇರ್ಬೇಕಾದ್ರೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇವಾಗ ಈ ತರ ಮಗ ಹೆಂಗ್ ತೀರೋಗಿದ್ದು? ಏನಾಗಿದ್ದು ಅವ್ರಿಗೆ? ಕಾಲು ನೋವಾಗಿ ರಿಟರ್ಡ್ ಆಗಿತ್ತು. ಹೌದಾ? ಓ, ರಿಟೈರ್ಡ್ ಆಗಿದ್ರು. ಎಷ್ಟು ಏಜ್ ಇರ್ಬೋದು ಇವ್ರಿಗೆ? ಇವರಿಗೊಂದು ಆಗಿದೆ, ಒಂದು 70+ ಆಗಿದೆ. 70-75. ಹೌದಾ? ಇಲ್ಲಿ ಹೇಗಿದ್ದೀರಾ ನೀವು ಇವಾಗ? ಚೆನ್ನಾಗಿದ್ದೀನಿ. ಯಾರು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಇಲ್ಲಿ? ಎಲ್ಲಾರು ನೋಡ್ತಾರೆ. ಇವ್ರು ಇವ್ರು ನೋಡ್ತಾರೆ. ಊಟ ಎಲ್ಲ ಕೊಡ್ತಾರ ನಿಮ್ಗೆ? ಕೊಡ್ತಾರೆ. ಎಲ್ಲ ಕರ್ಕೊಂಡು ಹೋಗ್ಲಾ ನಾನ್ ನಿಮ್ನ? ಇದಾರೆ. ಇಲ್ಲೇ ನೋಡ್ಕೊತಾರೆ ಎಲ್ಲ. ಹೌದಾ? ಸರಿ, ಹಾಗಾದ್ರೆ ಅಳಬೇಡಿ. ಚೆನ್ನಾಗಿ ನಿದ್ರೆ ಮಾಡಿ, ಚೆನ್ನಾಗಿ ಊಟ ಮಾಡಿ. ಇನ್ನೇನು ಏನು ಮಾಡಕ್ಕಿಲ್ಲ ನಮ್ಗೆ. ಹೌದು, ಭಗವಂತ ಯಾವತ್ ಕರೀತಾನೋ ಅವಾಗ ಹೋಗೋದು. ಕಾಲ ಕಳೆಯೋದು. ಕಣ್ಣೆಲ್ಲ ಕಾಣ್ತದೆ, ನಡೀತಾರ? ಸ್ವಲ್ಪ ಕಣ್ಣು ಪ್ರಾಬ್ಲಮ್ ಇದೆ. ನಡೀತಾರೆ. ಈ ಕಣ್ಣು ಕೊರೆ ಬಂದಿದೆ ಅಲ್ವಾ? ಇವ್ರನ್ನ ಒಬ್ರು ನೋಡ್ಕೊಂತಾರ ಲೇಡೀಸ್ ಅಲ್ಲಿ ಇರೋರು. ಹೌದಾ? ಅವ್ರನ್ನ ಹಿಡ್ಕೊಂಡು ಹೋಗಿ ಎಲ್ಲ ಕರ್ಕೊಂಡು ಹೋಗಿ ಟಾಯ್ಲೆಟ್ ವಾಶ್ರೂಮ್ ಎಲ್ಲ ನಾರಾಯಣ ಹೆಸರಲ್ಲೆಲ್ಲ ಮಗ ಇದ್ದಾಗ ಎಲ್ಲ ಮಾಡ್ಸಿದ್ರು. ಕನ್ನಡಕ ಐತ ನಿಮ್ಗೆ? ಅದು ಕಾಣಲ್ಲ. ಕನ್ನಡಕ ಇದ್ರು ಕಾಣಲ್ಲ. ಇವಾಗ ಕಣ್ಣಿ ಡ್ರಾಪ್ಸ್ ಎಲ್ಲ ಆಗ್ತಾ ಇದೀವಿ. ಹೌದಾ? ಇವ್ರು ರೀಸೆಂಟ್ಲಿನೇ ಬಂದಿರೋದು ಆಶ್ರಮಕ್ಕೆ. ಎಷ್ಟು ತಿಂಗಳಾಗಿರ್ಬೋದು? ಇಲ್ಲ, ಬಂದು ಒಂದು 15 days ಆಗಿರ್ಬೋದು ಅಷ್ಟೇ. ಅಷ್ಟೇನಾ? ಅಷ್ಟೇ. 15 ದಿವಸ ಹೌದಾ? ಬಂದಿಲ್ಲ. ಮಕ್ಕಳು ತಂದೆ ತಾಯಿನ ಈ ತರ ಬಿಡೋದು ತಪ್ಪಲ್ವಾ ಅಂತ ಕೇಳ್ದೆ. ತಪ್ಪಲ್ವಪ್ಪ. ಸಾಕಿ ಚಂದು ಅವ್ರನ್ನ ಎತ್ತಿ ಬೆಳೆಸಿ ಮದುವೆ ಮಾಡಿ ವರ್ಷ ಮಾಡಿ ಕೂಡ ನೀವು ಕಷ್ಟಪಟ್ಟು ಸಾಕಿದಿರ ತಾನೆ? ನಾನು ಕೆಲಸ ಮಾಡ್ತಾ ಇದ್ದೆಪ್ಪ. ಶ್ರಮ ನಂಗೆ ಇದು 3,000 ಎಲ್ಲ ಮಕ್ಕಳಿಗೆ ಮಕ್ಕಳು 4 ಜನ ನಮ್ ದೊಡ್ಡ ಮಗನ್ಗೆ ಮಕ್ಕಳು, 3 ಹೆಣ್ಮಕ್ಳು 1 ಗಂಡು ಮಗು. ಎಲ್ಲಾರ್ಗೆ ಮದುವೆ ಮಾಡಿ ಎಲ್ಲಾರ್ಗೆ ಮಕ್ಕಳಿಗೆಲ್ಲ ಸಾಕಿ ಅವ್ರಿಗೆ ಚೆನ್ನಾಗ್ ಮಾಡಿದ್ದೀನಿ. ಲಾಸ್ಟಿಗೆ ಏನಾಯ್ತು? ಲಾಸ್ಟಿಗೆ ನಮ್ ಮಗ ತೀರ್ಕೊಂಡ. ಅವರು ನನ್ಗೇನೆ ಯಾರು ಇಲ್ಲ ನೋಡಕ್ಕೆ, ನೀನು ಏನ್ ಮಾಡ್ಕೊಂತೀಯ ಮಾಡ್ಕೊ. ಸೊಸೆ ಎಲ್ಲ ಬಿಟ್ಬಿಟ್ರು. ಯಾರು ನಾವು ನೋಡಿಲ್ಲ, ಇಲ್ಲಿಗೆ ಬಂದಿಲ್ಲ ಯಾರು. ಬಟ್ ಅಲ್ಲೇ ಅವ್ರನ್ನ ಹೊರಗಡೆ ಹಾಕ್ಬಿಟ್ರು. ನೀವ್ ಕರ್ಕೊಂಡ್ ಬಂದ್ರಿ? ಇಲ್ಲ, ಅಲ್ಲಿ ಒಬ್ರು ಪಕ್ಕದ ಮನೆಗೆ ಇವ್ರು ಹೋಗಿ ಸೇರ್ಕೊಂಡಿದ್ರು. ಮೈದನ್ ಮಕ್ಕಳು ಅಲ್ಲಿಂದ ಕಳ್ಸ್ಕೊಟ್ರು. ಅವ್ರ ಮಕ್ಕಳು ತಗೊಂಡು ಆಟೋನಲ್ಲಿ ಕುಂಡ್ಸಿ ನನ್ಗೆ ಅವರೇ ದುಡ್ಡು ಕೊಟ್ಟು ಅವ್ರ ಮನೇಲಿ ಒಂದ್ ದಿವಸ ಇಸ್ಕೊಂಡ್ರು. ಇವ್ರು ಆಚೆ ಕಳ್ಸ್ಬಿಟ್ರು ನನ್ಗೆ. ನಾನ್ ಬಂದ್ಬಿಟ್ಟೆ. ಮಳೆ ಏನು ಆಮೇಲೆ ಇವ್ರಿಗೆ ಕೇಳಿದೆ, ಹಿಂಗೆ ಐತೆಪ್ಪ ಮಳೆ, ತುಂಬಾ ಮಳೆ, ನನ್ಗೆ ಮಳೆಲಿ ಇಲ್ಲಿ ಇರ್ತೆ. ಆಮೇಲೆ ಇವ್ರು ಸರಿ ಬಾ ಅಂತ. ಆಮೇಲೆ ನಮ್ಮ ಮಕ್ಕಳು ಹೇಳಿದ್ರು, ಹೇಳಿದಾರೆ ಸಾರು, ನೀನು ಹೋಗ್ಬೋದು ಅಂತ ಹೇಳಿದ್ರು. ಅವಾಗ ಬಂದೆ. ಇಲ್ಲಿ ಬಂದು ನೋಡಿದಾಗ ಏನ್ ಅನ್ಸ್ತು ನಿಮ್ಗೆ? ಇಷ್ಟು ಜನರನ್ನ ನೋಡಿದಾಗ ಎಷ್ಟು ಜನ ಇದ್ದಾರೆ? ಭಯ ಮುಂಚೆ ಅನ್ಸ್ತಾ? ಏನು ಇರ್ಲಿಲ್ಲ, ಇಷ್ಟು ಜನ ಇರ್ಲಿಲ್ವಾ? ಇವಾಗ ತುಂಬಾ ಜನ ಇದ್ದಾರೆ. ಏನು ಭಯ ಏನು ಇಲ್ಲ. ನನ್ ದೇವ್ರು. ನಮ್ದು ಇನ್ನೊಂದ್ ಕಡೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಹೌದಾ? ದೇವ್ರು ಮಿಂಚಿದ್ ಏನೈತೆಪ್ಪ, ಇವ್ರು ದೇವ್ರು ಅಂತ ನೆನ್ಸ್ಕೋಬೇಕು. ಇಷ್ಟು ಜನಕ್ಕೆ ಮಾಡ್ತಾರಲ್ಲ, ಇವ್ರು ದೇವ್ರು ಅಲ್ವಾ? ಊಟ ಕೊಡ್ತಾರೆ, ಔಷಧಿ ಕೊಡ್ತಾರೆ, ಎಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ದಾರೆ. ನೀರು ಏನು ಅವ್ರಿಗೆ ಬಟ್ಟೆ ಎಲ್ಲ ಸಹಾಯ ಮಾಡ್ತಾರೆ. ಇವ್ರಿಗೆ ದೇವ್ರು ಅಂತ ಹೇಳ್ಬೇಕು ನಾವು. ಅಷ್ಟು ಚೆನ್ನಾಗಿ ನೋಡ್ತಾರೆ. ಎಷ್ಟು ಕಾಯಿಲೆ ಇದ್ರೆ ಕೂಡ ಆಸ್ಪತ್ರೆಗೆ ಕಳಿಸ್ತಾರೆ, ಎಲ್ಲ ಮಾಡ್ತಾರೆ. ಅವ್ರಿಗೆ ದೇವ್ರು ಸಹಾಯ ಮಾಡಿ ಚೆನ್ನಾಗಿ ಮಾಡ್ಬೇಕು. ಸರಿ, ಮುಂದೆ ಹೋಗಿ ಬರ್ತೀವಿ. ಒಂದ್ ಮಾತಿದೆ ಸರ್, ಕೋಟಿ ದುಡಿಬೋದಂತೆ, ಆಶ್ರಮ ಕಟ್ಟಕ್ ಆಗಲ್ಲಂತೆ ಅವನಿಗೆ ಅಂತ. ಸೊ ನೀವು ಕುಂದಾಪುರದಿಂದ ಬೆಂಗಳೂರಿಗೆ ಯಾಕೆ ತಕ್ಕಾಗಿ ಬಂದ್ರಿ? ಆಕ್ಚುಲಿ ಮನೇಲಿ ಜಗಳ ಆಡ್ಕೊಂಡು ನನಗೆ 15 ವರ್ಷ ಅವಾಗ ಹಂಗೆ ಬಂದ್ಬಿಟ್ಟಿದೆ.
ಬೆಂಗಳೂರಿಗೆ ಬಸ್ ಹತ್ಬಿಟ್ಟು ಹ್ಮ್. ಇಲ್ಲಿ ಬಂದೆ ಏನ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು, ಏನ್ ಯಾಕೆ ಜಗಳ ಮಾಡ್ಕೊಂಡ್ ಬಂದ್ರಿ? ಹೌದು. ಇಲ್ಲ, ಸಣ್ಣದಾಗಿ ಮನೇಲಿ ಹಂಗೆ ಕ್ಲಾಶ್ ಆಗಿತ್ತು. Okay, okay. ಸುಮ್ನೆ ಹಂಗೆ ಅವಾಗ ಚಿಕ್ಕ ವಯಸ್ಸಲ್ಲಿ ಗೊತ್ತಲ್ಲ, ಏನೋ ಒಂದ್ ವಿಷಯಕ್ಕೆ ಬೇಜಾರ್ ಮಾಡ್ಕೊಂಡ್ಬಿಟ್ಟು ಬಸ್ ಹತ್ಕೊಂಡ್ ಬಂದ್ಬಿಟ್ಟು. ಓಕೆ. ಬಟ್ ಇಲ್ಲಿ ನಮ್ಗೆ ಯಾರು ಪರಿಚಯದವರು ಇಲ್ಲ, ಬೆಂಗಳೂರು ಹೊಸ್ತು ಫಸ್ಟ್ ಟೈಮ್ ಬಂದಿರೋದು. ಹ್ಮ್. ಬಟ್ ನಾದ್ರ ಮೊಬೈಲು ಇಲ್ಲ, ಹ್ಮ್. ಎಲ್ಲಿ ಹೋಗ್ಬೇಕು, ಏನ್ ಕೆಲಸ ಮಾಡ್ಬೇಕು ಏನು ಗೊತ್ತಿಲ್ಲ. ಹ್ಮ್. ಅವಾಗ ಆಕ್ಚುಲಿ ಬಂದ್ಬಿಟ್ಟು ನಾನು ಒಬ್ಬೊಬ್ರ ಹತ್ರ ಇಸ್ಕೊಂಡು ಊಟ ಮಾಡ್ತಿದ್ದೆ, ಇನ್ನೊಬ್ರ ಹತ್ರ ಭಿಕ್ಷೆ ಬೇಡ್ಕೊಂಡೆ ಊಟ ಮಾಡ್ತಿದ್ದೆ. ನೀವು ಹಾ. ನಿಜವಾಗ್ಲು? ನಿಜವಾಗ್ಲು. ಓ. ಯಾರು ಗೊತ್ತಿಲ್ಲ, ಎಲ್ಲಿ ಹೋಗ್ಲಿ. ಎಲ್ಲಿ ಬಂದ್ರಿ ನೀವು ಬೆಂಗಳೂರಿಗೆ? ಫಸ್ಟ್ ರೈಲ್ವೆ ಸ್ಟೇಷನ್ ಬಂದ್ರಿ. ಬಂದೆ, ಅಲ್ಲಿ ಕಷ್ಟಪಟ್ರಿ? ಕಷ್ಟ ಅಂದ್ರೆ ಅಲ್ಲೇ ಮಲ್ಗ್ತಾ ಇದ್ದೆ, ಅಲ್ಲೇ ಒಂದ್ 3-4 ದಿನ ಅಲ್ಲೇ ಇದ್ದೆ. ಆಮೇಲೆ ಕೆಲಸ ಹುಡ್ಕೋಕ್ ಸ್ಟಾರ್ಟ್ ಮಾಡಿದೆ. ಹ್ಮ್. ಅಂದ್ರೆ ಈ ಟೀ ಅಂಗಡಿಲಿ ಹ್ಮ್. ಎಲ್ಲರೂ ಒಂದ್ ಗ್ಲಾಸ್ ತೊಳೆಯೋ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡೋಣ ಅಂತ. ಹ್ಮ್. ಅಂದ್ರೆ ಏನು ಐಡಿಯಾನೇ ಇಲ್ವಲ್ಲ. ಹ್ಮ್. ಏನಂದ್ರೆ ನಮ್ಮೂರವ್ರದ್ದು ಎಲ್ಲಾ ಕಡೆ ಕಾಂಡಿಮೆಂಟ್ಸ್, ಟೀ ಶಾಪ್, ಹೋಟೆಲ್ ಎಲ್ಲಾ ಇರುತ್ತೆ. ಕಡೆ ಇದೆ. ಬಟ್ ಹಂಗೆ ಒಬ್ರನ್ನೇ ಇದ್ ಮಾಡಿದೆ. ಅವ್ರ ಒಬ್ರು ಕಡೆ ಕಾಂಟ್ಯಾಕ್ಟ್ ಮಾಡಿ ಇನ್ನೊಬ್ರಿಗೆ ಮಾತಾಡ್ಸಿ ಕಳ್ಸಿದ್ರು. ಕೆಲಸ ಕಳ್ಸಿದ್ರು. ಟೀ ಅಂಗಡಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದೆ. 1.5 years ಟೀ ಅಂಗಡಿಲೇ ಕೆಲಸ ಮಾಡ್ತಿದ್ದೆ. ಓಕೆ. ಅದಾದ್ಮೇಲೆ ನಾನೊಂದು ಓನ್ ಆಗಿ ಟೀ ಅಂಗಡಿ ಶಾಪ್ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಲೀಸ್ಗೆ. ಅಲ್ಲಿ ಸ್ಟಾರ್ಟ್ ಮಾಡ್ದಾಗಿಂದಾನು ಈ ತರ ರೋಡಲ್ಲಿ ಮಲಗಿರೋರಿಗೆ ಸಣ್ಣ ಪುಟ್ಟ ಸಹಾಯ ಮಾಡೋದು. ಅಂದ್ರೆ ವಾರಕ್ಕೊಂದ್ಸರಿ ಊಟ ಕೊಡೋದು, ಇಲ್ಲ ಬೆಡ್ಶೀಟ್ ಗಳು ಹಂಚೋದು, ಇಲ್ಲ ತುಂಬಾ ಬಡವ್ರು ಏನಾದ್ರು ಇದ್ರೆ ಅವ್ರಿಗೆ ಸಣ್ಣ ಪುಟ್ಟದಾಗಿ ರೇಷನ್ ಕಿಟ್ ಕೊಡೋದು, ಆತರ ಸಣ್ಣ ಪುಟ್ಟ ಸಹಾಯ ಮಾಡ್ತಾ ಇದ್ವಿ. ಬಟ್ ನಾವೇನಂದ್ರೆ ಊಟ ಕೊಡೋದು ಎಲ್ರು ಕೊಡ್ತಾ ಇರ್ತಾರೆ. ಅವ್ರಿಗೆ ಮುಖ್ಯವಾಗಿ ಬೇಕಾಗಿರೋದು ಟ್ರೀಟ್ಮೆಂಟ್, ಆಶ್ರಯ. ಅಯ್ಯೋ ಮಳೆ ಇರ್ಲಿ ಚಳಿ ಇರ್ಲಿ ಅವ್ರು ರೋಡಲ್ಲೇ ಮಲ್ಗಬೇಕು. ಇವಾಗ ಹುಷಾರಿಲ್ಲ ಅಂತ ಹೇಳಿದ್ರೆ ಯಾರು ಟ್ರೀಟ್ಮೆಂಟ್ ಕೊಡ್ಸೋರು ಯಾರು ಇರಲ್ಲ. ಹೌದು. ಅವ್ರಿಗೆ ಏನಾದ್ರು ಮಾಡ್ಬೇಕು, ಒಂದು ಒಳ್ಳೆ ಒಂದು ಚಿಕಿತ್ಸೆನ ಕೊಡಿಸ್ಬೇಕು, ಒಂದು ಆಶ್ರಯನ ಕಲ್ಪಿಸ್ಬೇಕು, ಒಂದು 10 ಜನಕ್ಕೆ ಆಶ್ರಯ ಕೊಡೋಣ ಅಂತ ಹೇಳ್ಬಿಟ್ಟು ಆಶ್ರಮ ಸ್ಟಾರ್ಟ್ ಮಾಡಿರೋದು. ಸರಿ. ನಾನು ಬೆಂಗಳೂರು ಬಂದು 10 ವರ್ಷ ಆಯ್ತು. ಓಕೆ. ಆಶ್ರಮ ಸ್ಟಾರ್ಟ್ ಮಾಡಿ 4 ವರ್ಷ ಆಯ್ತು. ಹೌದಾ? ಸರಿ. ಒಬ್ರಿಂದ ಆಶ್ರಮ ಸ್ಟಾರ್ಟ್ ಆಗಿರೋದು. ಯಾರದು? ನಿಮ್ಮಿಂದ? ಅಲ್ಲ, ಒಂದು ಪೇಷಂಟ್ ಇಂದಾನೆ. ಒಂದು Okay, ಪೇಷಂಟ್ okay. ಆಕ್ಚುಲಿ ಬಂದ್ಬಿಟ್ಟು ಒಬ್ರು ಪಿಟ್ಸ್ ಬಂದ್ ಮಲಗಿದ್ರು. ಹಾ. ಅವ್ರನ್ನ ಆಕ್ಚುಲಿ ಬಂದ್ಬಿಟ್ಟು ನಾವು ಕೀ ಎಲ್ಲ ಕೊಟ್ವಿ. ಅವ್ರು ಸ್ವಲ್ಪ ರೆಡಿ ಆದ್ರು. ಮತ್ತೆ ಪಿಟ್ಸ್ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇತ್ತು. ಅವ್ರನ್ನ ಒಂದು ಕ್ಲಿನಿಕ್ ಕರ್ಕೊಂಡು ಹೋದ್ವಿ. ಒಂದ್ ನಿಮಿಷ. ಆಶ್ರಮ ನಡೆಸಬೇಕು ಅಂತಾದ್ರೆ ಒಂದು ವ್ಯವಸ್ಥಿತವಾದ ಒಂದು ಜಾಗ ಬೇಕು. ಹಾ. ಸೊ ಆ ಫಸ್ಟ್ ಫೀಡ್ಸ್ ಅಲ್ಲಿ ಬಂದಿರುವಂತಹ ಒಂದು ರೋಗಿಯನ್ನ ನೀವು ಎಲ್ಲಿ ಕರ್ಕೊಂಡ್ ಬಂದ್ರಿ? ಅದೇ ಆಕ್ಚುಲಿ ಅವ್ರನ್ನ ಕ್ಲಿನಿಕ್ ಕರ್ಕೊಂಡು ಹೋದ್ವಿ. Okay. ನಮ್ಗೆ ಆಶ್ರಮ ಮಾಡೋ ಐಡಿಯಾ ಇತ್ತು ಅಷ್ಟೇ, ಹಾ. ಮಾಡಿರ್ಲಿಲ್ಲ ಅವಾಗ. ಹಾ, ಹಾ. ಕ್ಲಿನಿಕ್ ಕರ್ಕೊಂಡು ಹೋದ್ವಿ. ಅವ್ರನ್ನ ವಿಚಾರಿಸಿದ್ವಿ. ಅವ್ರಿಗೆ ಆಕ್ಚುಲಿ ನೈಟ್ ಬೆಡ್ ರಿಡನ್ ಪೇಷಂಟ್ ಅವರು. ಅಂದ್ರೆ ಕಂಪ್ಲೀಟ್ ಫುಲ್ ಆಗಿ ನೀಟಾಗಿ ವಾಕ್ ಮಾಡೋದಕ್ಕಾಗಲ್ಲ, ನಿಧಾನಕ್ಕೆ Okay. ಒಬ್ರು ಹಿಡ್ಕೊಂಡು ನಡೆಸ್ಬೇಕು. ಅವ್ರು ಹೇಳಿದ್ರು ನಮ್ಮ ಮನೆಯವರೆಲ್ಲ ಇದಾರಪ್ಪ, ಬಟ್ ನಾನು ಮಲ್ಗದಲ್ಲೇ ಎಲ್ಲ ಟಾಯ್ಲೆಟ್ ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಳ್ತಾ ಇದ್ರು ಅವರು. ನಮ್ಗೆ ಅವ್ರನ್ನ ನೋಡೋದು ತುಂಬಾ ಬೇಜಾರಾಯ್ತು. ಇವ್ರಿಗೆ ಒಂದು ಆಶ್ರಯ ಕೊಡ್ಬೇಕು. ನಮ್ ಫಸ್ಟ್ ಇಂದ ಒಂದು ಐಡಿಯಾ ಇತ್ತು ಆಶ್ರಮ ಮಾಡ್ಬೇಕು ಅನ್ನೋದು. ಅವ್ರನ್ನ ಸೀದಾ ರೂಮಿಗೆ ಕರ್ಕೊಂಡು ಹೋದ್ವಿ. ರೂಮಲ್ಲಿ ಇಡ್ಸ್ಕೊಂಡ್ವಿ. ಆಮೇಲೆ ಒಂದು ಜಾಗ ಹುಡ್ಕೋಕ್ ಸ್ಟಾರ್ಟ್ ಮಾಡಿದ್ವಿ ಆಶ್ರಮ ಮಾಡೋದಕ್ಕೆ. ನಾವು ಫಸ್ಟ್ ಆಶ್ರಮ ಸ್ಟಾರ್ಟ್ ಮಾಡಿರೋದು ಸೀಗೇಳಿ ಗೇಟ್ ಅಲ್ಲಿ ಒಂದು ಡೂಪ್ಲೆಕ್ಸ್ ಮನೆಯನ್ನ ರೆಂಟಿಗೆ ಇಸ್ಕೊಂಡು ಅಲ್ಲಿ ಅವ್ರನ್ನ ಇರಿಸಿ, ಅಲ್ಲಿ ಒಂದ್ ಇಬ್ರನ್ನ ಕೆಲ್ಸಕ್ಕೆ ಇರಿಸಿ, ಅಲ್ಲಿಂದ ಆಶ್ರಮ ಸ್ಟಾರ್ಟ್ ಮಾಡಿ. ರೆಂಟಿಗೆ ಆತರ ರೆಂಟ್ ಕೊಟ್ರ ನಿಮ್ಗೆ? ರೆಂಟ್ ಮನೆ ಕೊಟ್ರ? ಆಕ್ಚುಲಿ 1-2-3 ಜನ ಕೊಟ್ಟಿರ್ಲಿಲ್ಲ. ಒಂದ್ ಸುಮಾರೆಲ್ಲ ಹುಡ್ಕದ್ವಿ. ಒಂದು ಅಲ್ಲಿ ನಮ್ಮ ಎಲ್ಲಾ ಕಡೆ ಹುಡ್ಸಿ ಫೈನಲಿ ಅದು ಫಿಕ್ಸ್ ಆಯ್ತು. ಹೇಳೇ ಮಾಡ್ತಿದ್ರಿ ಈ ತರ ಒಂದ್ ಮಾಡ್ಬೇಕು ಅಂತ? ಹೌದು. ಹೇಳಬೇಕು. ಏನಂತ ಹೇಳಿದ್ರೆ ಆಶ್ರಮಕ್ಕೆ ಅಂದ್ರೆ ಮನೆನೇ ಕೊಡಲ್ಲ ಯಾರು ಬಾಡಿಗೆ. ಹೌದು. ಆಮೇಲೆ ಅವ್ರು ಫೈನಲಿ ಕೊಟ್ರು. ಅವ್ರದ್ದು ಆಕ್ಚುಲಿ ಒಂದ್ ಮಕ್ಳ ಆಶ್ರಮ ಇತ್ತು, ಅದರಿಂದ ಅವ್ರು ಕೊಟ್ರು. ಅಲ್ಲಿ ಮಾಡಿದ್ವಿ. ನಮ್ದು ಆಕ್ಚುಲಿ ಆಶ್ರಮ ಸ್ಟಾರ್ಟ್ ಮಾಡಿದಾಗ 2 ಟೀ ಶಾಪ್, ಒಂದು ಹೋಟೆಲ್ ಇತ್ತು ನಿಮ್ಮ ಹತ್ರ. ಅದನ್ನ ರನ್ ಮಾಡ್ಕೊಂಡು ಇದನ್ನ ಸ್ಟಾರ್ಟ್ ಮಾಡಿದ್ವಿ. ಓಕೆ. ಕಂಪ್ಲೀಟ್ ಎಷ್ಟು ಜನ ಸೇರ್ಕೊಂಡು ನೀವು ಶುರು ಮಾಡಿದ್ರಿ? ಹೌದಾ? ಒಬ್ನೇ ಸ್ಟಾರ್ಟ್ ಮಾಡಿರೋದು. ಓಕೆ. ಕಂಪ್ಲೀಟ್ 1 ವರ್ಷ ಯಾರ್ದು ಒಂದೇ ₹1 ಸಹಾಯ ಇಸ್ಕೊಳ್ಳೋದ್ರೆ ಕಂಪ್ಲೀಟ್ ನನ್ನ ಆದಾಯದಿಂದನೇ ಆಶ್ರಮ ನಡ್ಕೊಂಡ್ ಬಂದಿರೋದು. ಓಕೆ. 1 ವರ್ಷದಲ್ಲಿ ಒಂದು 16-17 ಜನ ಆಗಿದ್ರು. ಅವಾಗ ತುಂಬಾ ಬರ್ಡನ್ ಆಗೋ ಸ್ಟಾರ್ಟ್ ಆಯ್ತು. ಅಂದ್ರೆ ನಮ್ಗೆ ಅಷ್ಟು ಐಡಿಯಾನೇ ಇರ್ಲಿಲ್ಲ, ಆಶ್ರಮದ ಬಗ್ಗೆ ಏನು ನಾಲೆಜೇ ಇರ್ಲಿಲ್ಲ. ಬಟ್ ಆಸೆ ಇತ್ತು ಈ ತರ ಮಾಡ್ಬೇಕು, ಹಿರಿಯರ ಒಂದು ಆಶೀರ್ವಾದ ಬೇಕು ನಮ್ಗೆ, ಅವರ ಆರೋಗ್ಯ ನೋಡ್ಕೊಳ್ಬೇಕು ಅಂತ ಒಂದು ಆಸೆ ಇತ್ತು, ಮಾಡಿದ್ರಿ. ಖಂಡಿತ. ಬಟ್ ಬರ್ಡನ್ ಆಗೋ ಸ್ಟಾರ್ಟ್ ಆಯ್ತು. ಆಮೇಲೆ ಒಂದು ಟೀ ಶಾಪ್, ಒಂದು ಹೋಟೆಲ್ ಸೇಲ್ ಮಾಡಿದೆ. ಸೇಲ್ ಮಾಡಿ ಇಲ್ಲಿಗೆ ಶಿಫ್ಟ್ ಆದ್ವಿ. ಆಶ್ರಮ ಸೀಗೇಳಿ ಗೇಟ್ ಇಂದ ಇಲ್ಲಿ ಶಿಫ್ಟ್ ಆದ್ವಿ. ಈ ಜಾಗ ನೀವು ತಗೊಂಡ್ರಿ? ಇದು ಬಾಡಿಗೆಗೆ ತಗೊಂಡಿದ್ದು. ಓಕೆ. ಇದು ಬಾಡಿಗೆಗೆ ತಗೊಂಡು ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡು ಆಮೇಲೆ ಸೋಷಿಯಲ್ ಮೀಡಿಯಾಗೆ ಎಂಟ್ರಿ ಆದ್ವಿ. ಕಂಪ್ಲೀಟ್ ನಾವ್ ಏನ್ ಕೆಲಸ ಮಾಡ್ತಾ ಇದ್ವಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಒಂದೊಂದೇ ವಿಡಿಯೋ ಹಾಕೊಂತ ಬಂದ್ವಿ. ಅದನ್ನ ಜನ ಗುರುತಿಸ್ತಾ ಬಂದ್ರು. ಒಬ್ರಿಂದ ಒಬ್ರು ಒಂದೇ ಸರಿ ವಿಡಿಯೋ ಹಾಕಿದ್ರು ಯಾರು ನಂಬಲ್ಲ, ಯಾರು ಬಿಲೀವ್ ಮಾಡೋದೇ ಇವತ್ತು ತುಂಬಾ ಕಷ್ಟ ಇದೆ. ಅಂತದ್ರಲ್ಲಿ ಒಬ್ಬೊಬ್ರೆ ನೋಡಿ ಒಬ್ಬೊಬ್ರೆ ಸಹಾಯ ಮಾಡಕ್ ಮುಂದೆ ಬಂದ್ರು. ಹಂಗೆ ಒಬ್ರಿಂದ ಒಬ್ರು ಸಹಾಯ ಮಾಡ್ತಾ ಬಂದ್ರು, ಜನರು ಜಾಸ್ತಿ ಆದವರು. ಇವಾಗ ಕಂಪ್ಲೀಟ್ಲಿ ಎಲ್ಲಾ ಜನರ ಸಹಾಯದಿಂದಾನೇ ಆಶ್ರಮ ನಡೀತಾ ಇದೆ. ಹೌದಾ? ಸೊ ಆನಂತರ ನೀವು ಊರಿಗೆ ಹೋಗಿದ್ದು ಆತರ ಏನಾದ್ರು ಆಯ್ತಾ? ಆಮೇಲೆ ಆಕ್ಚುಲಿ ಬಂದ ತಕ್ಷಣ ಒಂದು 6 months ಅಲ್ಲ ಕಾಂಟ್ಯಾಕ್ಟ್ ಇತ್ತು. ಅವ್ರು ಟ್ರೈ ಮಾಡ್ತಾ ಇದ್ರು. ನಾನೇ ಆಮೇಲೆ ಕಾಲ್ ಮಾಡಿ ಹೇಳ್ದೆ ಈ ತರ ಇದೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ಮನೆಗೆ ಚೆನ್ನಾಗಿದೆ. ಎಷ್ಟು ಖುಷಿ ಇದೆ ನಿಮ್ ಮನೆಗೆ ನೀವು ಈ ತರ ಆಶ್ರಮ ನಡೆಸ್ತಿರೋದು? ಅವ್ರು ಬಂದಿದ್ದಾರೆ ಇಲ್ಲಿಗೆ ನೋಡಕ್ಕೆ? ಒಂದ್ಸರಿ ಬಂದಿದ್ದಾರೆ, ತುಂಬಾ ಖುಷಿ ಇದೆ. ಬಟ್ ವಿಡಿಯೋಸ್ ನೋಡ್ತಾ ಇರ್ತಾರೆ, ಕಾಲ್ ಮಾಡ್ತಾ ಇರ್ತಾರೆ, ಡೈಲಿ ಕಾಲ್ ಮಾಡ್ತಾರೆ, ಡೈಲಿ ವಿಡಿಯೋಸ್ ನೋಡ್ತಾ ಇರ್ತಾರೆ. ತುಂಬಾ ಖುಷಿಯಾಗಿದ್ದಾರೆ. ಏನಂತ ಹೇಳಿದ್ರೆ ಮನೆಯವರು ಫುಲ್ ಸಪೋರ್ಟಿವ್ ಆಗಿ ಇರೋದ್ರಿಂದಾನೇ ಇದು ಮಾಡೋದಕ್ಕೆ ಆಗ್ತಾ ಇದೆ. ಏನಕ್ಕಂದ್ರೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರು ನಮ್ಗೆ ಮನೇಲಿ ಏನು ಕಮಿಟ್ಮೆಂಟ್ ಇರ್ಲಿಲ್ಲ, ಅದರಿಂದ ಇದು ರನ್ ಮಾಡೋದಕ್ಕೆ. ಎಷ್ಟೋ ಜನ ಯೂಸ್ಗೆ ಇರುತ್ತೆ, ನಾನು ಒಂದು ಆಶ್ರಮ ಮಾಡ್ಬೇಕು, ಏನೋ ಒಂದು ಸಹಾಯ ಮಾಡ್ಬೇಕು, ಸೇವೆ ಮಾಡ್ಬೇಕು ಅನ್ನೋದು.
ಬಟ್ ಮನೆ ಕಮಿಟ್ಮೆಂಟ್ಸ್ ಅವ್ರ ಪ್ರಾಬ್ಲಮ್ಸ್ ಒಂದಿಷ್ಟು ಅದರಿಂದಾನೇ ಅವ್ರಿಗೆ ಆಸೆ ಎಲ್ಲ ಅಲ್ಲೇ ನಿರಾಸೆ ಆಗುತ್ತೆ. ಬಟ್ ನಮ್ಮನೇಲಿ ಒಂದ್ ಗಾಡಿಗೆ ಇಷ್ಟ ಏನಂತಂದ್ರೆ ಮನೆದೇನು ಕಮಿಟ್ಮೆಂಟ್ ಏನು ಇರ್ಲಿಲ್ಲ, ಅದರಿಂದ ಚೆನ್ನಾಗಿ ನಡ್ತಾರೆ, ಅವ್ರು ಸಪೋರ್ಟಿವ್ ಆಗಿದ್ದಾರೆ. ನಿಮ್ ಮನೇಲಿ ಯಾರೆಲ್ಲ ಇದ್ದೀರಾ? ಅಪ್ಪ ಅಮ್ಮ ಅಣ್ಣ. ಅಣ್ಣ ಊರಲ್ಲಿದ್ದಾರೆ? ಬೆಂಗಳೂರಲ್ಲಿ ಇರೋದು. ಬೆಂಗಳೂರಲ್ಲಿದ್ದಾರೆ. ಅಪ್ಪ ಅಮ್ಮ ಊರಲ್ಲಿದ್ದಾರೆ. ಓಕೆ, ಇವಾಗ ನಿಮಗೆ ರಾತ್ರಿ ಹೊತ್ತಲ್ಲಿ ಯಾರಿಗಾದ್ರೂ ಆರೋಗ್ಯ ಸರಿಯಾಗಿಲ್ಲ, ನಿಮ್ಗೆ ಆಂಬುಲೆನ್ಸ್ ವ್ಯವಸ್ಥೆ ಅನ್ನೋದು ಇದೆಯಾ? ಇಲ್ಲ, ನಮ್ಗೆ ಆಕ್ಚುಲಿ ತುಂಬಾ ನೀಡಿರೋದು ಆಂಬುಲೆನ್ಸ್. ಏನಂತ ಹೇಳಿದ್ರೆ ನಾವು ಒಂದು ಪೇಷಂಟ್ ಇವಾಗ ಎಷ್ಟೆಷ್ಟು ದೂರದಿಂದ ಕಾಲ್ ಮಾಡ್ತಾರೆ, ಕಾಲ್ ಮಾಡ್ಬಿಟ್ಟು ಒಂದು ಫೋಟೋ ಕಳಿಸ್ತಾರೆ, ಅವ್ರು ಕಂಪ್ಲೀಟ್ಲಿ ಇನ್ನೇನು ಬೆಡ್ ರಿಡನ್ ಆಗಿರ್ತಾರೆ, ಎದ್ದೇಳಕ್ಕೂ ಆಗಲ್ಲ, ಆತರ ಒಂದು ಸ್ಟೇಜ್ ಅಲ್ಲಿ ಇರ್ತಾರೆ. ಈ ತರ ಎಮರ್ಜೆನ್ಸಿ ಇದೆ ಇಲ್ಲಿ ನೋಡಿ ಅಂತ ಹೇಳ್ಬಿಟ್ಟು ಒಂದು ಲೊಕೇಶನ್ ಕಳಿಸ್ತಾರೆ, ಅವ್ರದ್ದು ವಿಡಿಯೋ ಕಳಿಸ್ಬಿಡ್ತಾರೆ ಅಷ್ಟೇ. ಬಟ್ ನಾವ್ ಒಂದು ರೆಸ್ಕ್ಯೂ ಮಾಡ್ಕೊಂಡು ಬರ್ಬೇಕು ಅಂತ ಹೇಳಿದ್ರೆ ಆಂಬುಲೆನ್ಸ್ ನ ಬಾಡಿಗೆ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಆ ಬಾಡಿಗೆ ಒಂದ್ 3-4 ಸಾವಿರ ರೂಪಾಯಿ ಹೋಗ್ಬಿಡುತ್ತೆ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬರ್ಬೇಕು ಅಂತ. ಇಲ್ಲಿ ರಾತ್ರಿ ಸೀರಿಯಸ್ ಆಯ್ತು ಅಂತ ಹೇಳಿದ್ರೆ ಅವ್ರನ್ನ ಕಾರಲ್ಲಿ ಆಗ್ಲಿ ಆಟೋದಲ್ಲಿ ಕೂರ್ಸ್ಕೊಂಡು ಹೋಗಕ್ಕಾಗಲ್ಲ, ಅವ್ರಿಗೆ ಆಂಬುಲೆನ್ಸೇ ಬೇಕಾಗುತ್ತೆ. ಅವ್ರು ನೀಟಾಗಿ ಮಲ್ಸ್ಕೊಂಡೇ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಅದಕ್ಕೆ ಒಂದ್ 3-4 ಸಾವಿರ ರೂಪಾಯಿ ಬಾಡಿಗೆ ಹೋಗ್ಬಿಡುತ್ತೆ. ಯಾರಾದ್ರೂ ಹಾಸ್ಪಿಟಲ್ ಅಲ್ಲಿ ಡೆತ್ ಆಯ್ತು, ಇಲ್ಲಿ ಆಶ್ರಮದಲ್ಲಿ ಡೆತ್ ಆಯ್ತು ಅಂತ ಹೇಳಿದ್ರೆ ಆ ಬಾಡಿನ ಹಾಕೊಂಡು ಹೋಗಕ್ಕೂ ಆಂಬುಲೆನ್ಸ್ ಬೇಕು. ಕಂಪ್ಲೀಟ್ ಎಲ್ಲದಕ್ಕೂ ಆಂಬುಲೆನ್ಸ್ ತುಂಬಾ ಅಗತ್ಯ ಇದೆ. ನಮ್ಗೆ ಆಶ್ರಮಕ್ಕೆ ಆಂಬುಲೆನ್ಸ್ ತುಂಬಾ ನೀಡಿದೆ. ನಾವು ಅದು ತುಂಬಾ ಜನಕ್ಕೆಲ್ಲ ಕೇಳ್ಕೊಂತ ಇದೀವಿ, ಯಾರು ಇದುವರೆಗೂ ಸಪೋರ್ಟ್ ಮಾಡಿಲ್ಲ. ಈ ಹೊರದೇಶಗಳಲ್ಲೆಲ್ಲ ಈ ಏಜ್ ಆದವ್ರನ್ನ ನೋಡ್ಲಿಕ್ಕೆ ಅಂತಾನೆ ಗವರ್ಮೆಂಟ್ ಕಡೆಯಿಂದ ಒಂದು ವ್ಯವಸ್ಥೆಗಳನ್ನ ಮಾಡ್ತಾರೆ. ಸೊ ಈ ಒಂದು ಆಶ್ರಮಕ್ಕೆ ಗವರ್ಮೆಂಟ್ ಇಂದ ನಮ್ಮ ಕರ್ನಾಟಕ ಗವರ್ಮೆಂಟ್ ಇಂದ ಯಾವ ಸಪೋರ್ಟ್ ಸಿಕ್ಕಿಲ್ವಾ? ಆಕ್ಚುಲಿ ಇದುವರೆಗೂ ನಾವು ಆಶ್ರಮ ಸ್ಟಾರ್ಟ್ ಮಾಡಿದಾಗಿಂದನು ಗವರ್ಮೆಂಟ್ ಇಂದ ಆಗಿರ್ಬೋದು, ಯಾವುದೇ ಒಂದು ರಾಜ್ಯಕ್ಕೆ ವ್ಯಕ್ತಿಗಳಿಂದ ಆಗಿರ್ಬೋದು, ಇಲ್ಲ ಫಿಲ್ಮ್ ಇಂಡಸ್ಟ್ರಿಯಿಂದ ಆಗಿರ್ಬೋದು, ಯಾವುದೋ ಹೀರೋಗಳಿಂದ ಆಗಿರ್ಬೋದು, ಇದುವರೆಗೂ ಒಂದೇ ಒಂದು ರೂಪಾಯಿನೂ ಬಂದಿಲ್ಲ, ಒಂದೇ ಒಂದು ರೂಪಾಯಿನೂ ಸಹಾಯನೂ ಬಂದಿಲ್ಲ. ನಾವು ಆಕ್ಚುಲಿ ಪ್ರಪೋಸಲ್ ಎಲ್ಲ ಕೊಟ್ಟಿದ್ವಿ ಗವರ್ಮೆಂಟ್ಗೂ, ಯಾರ ಕಡೆಯಿಂದ 1 ರೂಪಾಯಿ ಸಪೋರ್ಟ್ ಇದುವರೆಗೂ ಸಿಕ್ಕಿಲ್ಲ. ಹೌದಾ? ಅಟ್ಲೀಸ್ಟ್ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಆದ್ರೂ ಮಾಡಿ ಕೊಡೋ ತರ. ಹೌದೌದು, ತುಂಬಾ ನೀಡಿರೋದು. ಅದೇನಂದ್ರೆ ಎಲ್ಲದಕ್ಕೂ ತುಂಬಾ ಯೂಸ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಷ್ಟು ಜನ ಇದಾರೆ, ಎಲ್ರು ವಯಸ್ಸಾಗಿರೋರು, ಎಲ್ರು ಬೇರೆ ಬೇರೆ ತರ ಕಾಯಿಲೆಯಿಂದ ಇರೋರು, ಅವ್ರಿಗೆ ರಾತ್ರಿ ಸೀರಿಯಸ್ ಆಗುತ್ತೆ. ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಆಂಬುಲೆನ್ಸ್ ಇಲ್ಲ ನಮ್ಮ ಹತ್ರ. ಅದು ಎಷ್ಟೋ ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ಆಂಬುಲೆನ್ಸ್ ಗೆ ಕಾಲ್ ಮಾಡಿದ್ರೆ ಅವ್ನು ಬರೋದು 1 ಅವರ್, ಹಾಫ್ ಅನ್ ಅವರ್, 2 ಅವರ್ ಎಲ್ಲ ಆಗುತ್ತೆ. ಅಷ್ಟ್ರಲ್ಲಿ ಒಂದ್ ಪ್ರಾಣನೇ ಹೋಗ್ಬಿಡ್ಬೋದು. ಅದಕ್ಕೋಸ್ಕರ ನೀವು ನಮಗೋಸ್ಕರ ನಮ್ಮ ಚಾನಲ್ ನಲ್ಲಿ ಒಂದ್ಸರ್ತಿ ಗವರ್ಮೆಂಟ್ ಗೆ ನೀವು ಮನವಿ ಮಾಡೋದಾದ್ರೆ ಆಂಬುಲೆನ್ಸ್ ಗೋಸ್ಕರ, ಗವರ್ಮೆಂಟ್ ಮೇಲೆ ಅಷ್ಟು ನಂಬಿಕೆನೇ ಇಲ್ಲ ಸೀರಿಯಸ್ಲಿ. ಗವರ್ಮೆಂಟ್ ಗಿಂತ ಜನಗಳೇ ಯಾರಾದ್ರೂ ಸಹಾಯ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಆಕ್ಚುಲಿ ನಮ್ಮ ಆಶ್ರಮನು ಇದುವರೆಗೂ ನಡೀತಾ ಇದೆ ಅಂತಂದ್ರೆ ಎಲ್ಲ ಜನರು ಸಹಾಯದ, ಕರ್ನಾಟಕ ಜನರು ಪೂರ್ತಿ ಸಪೋರ್ಟಿವ್ ಆಗಿದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ದು ಆಕ್ಚುಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ಜಾಗನೇ ಇಲ್ಲ, ಒಂದು ಬೆಡ್ ಹಾಕೋದಕ್ಕೂ ಜಾಗ ಇಲ್ಲ, ಕಂಪ್ಲೀಟ್ ಫುಲ್ ಆಗಿದೆ. ಇವಾಗ ಅಡ್ಮಿಷನ್ ಸ್ಟಾಪ್ ಮಾಡಿದೀವಿ, ಅಡ್ಮಿಷನ್ ತಗೊಂತಾ ಇಲ್ಲ. ನಮ್ದು ಇನ್ನೊಂದ್ ಕಡೆ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಆಕ್ಚುಲಿ ಈ ಜಾಗದ ಓನರ್ ಬಂದ್ಬಿಟ್ಟು ಇದನ್ನ ಖಾಲಿ ಮಾಡಿ ಅಂತ ಹೇಳಿದ್ದಾರೆ. ನಮ್ಗೆ 6 ಮಂತ್ ಟೈಮ್ ಕೊಟ್ಬಿಟ್ಟು ಖಾಲಿ ಮಾಡಿ ಅಂತ ಹೇಳಿದ್ದಾರೆ. ಆಲ್ರೆಡಿ 6 ಮಂತ್ ಟೈಮ್ ಕೊಟ್ಟಿರೋದು ಮುಗ್ದೋಗಿದೆ. ಆ ವಿಡಿಯೋನ ಹಾಕಿದಾಗ ಅದನ್ನ ನೋಡ್ಬಿಟ್ಟು ಒಬ್ರು ದಾನಿಗಳು ನಮ್ಮ ಆಶ್ರಮಕ್ಕೆ 8000 ಸ್ಕ್ವೇರ್ ಫೀಟ್ ಲ್ಯಾಂಡ್ ನ ಫ್ರೀ ಆಗಿ ಕೊಟ್ಟಿದ್ದಾರೆ. ಅದ್ರಲ್ಲಿ ಇವಾಗ ಕನ್ಸ್ಟ್ರಕ್ಷನ್ ವರ್ಕ್ ಸ್ಟಾರ್ಟ್ ಮಾಡಿದೀವಿ. 5500 ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಆಲ್ಮೋಸ್ಟ್ ಗ್ರೌಂಡ್ ಫ್ಲೋರ್ ಫಿನಿಶಿಂಗ್ ಲೆವೆಲ್ ಅಲ್ಲಿ ಇದೆ, ವರ್ಕ್ ನಡೀತಾ ಇದೆ. ಗ್ರೌಂಡ್ ಫ್ಲೋರ್ ಫಿನಿಶಿಂಗ್ ಲೆವೆಲ್ ಅಲ್ಲಿ ಇದೆ. ಅದಕ್ಕೆ ಅದಕ್ಕೂ ಅಷ್ಟೇ ಎಲ್ಲ ಜನರೇ ಸಹಾಯ ಮಾಡಿರೋದು, ಅವ್ರ ಸಹಾಯದಿಂದ ನಡೀತಾ ಇದೆ ವರ್ಕ್. ಇವಾಗ್ಲೂ ಅಷ್ಟೇ. ನೀವು ಏನಕ್ಕಂತ ಹೇಳಿದ್ರೆ ಎಷ್ಟೋ ಜನ ಕಾಲ್ ಮಾಡ್ತಾರೆ, ನಮ್ಮ ಒಂದು ಪೇಷಂಟ್ ಇದಾರೆ, ದಿನಕ್ಕೆ ಒಂದು 10-15 ಕಾಲ್ ಬರುತ್ತೆ. ಇಲ್ಲ ಸರ್, ನಮ್ಮ ಆಶ್ರಮದಲ್ಲಿ ಜಾಗ ಇಲ್ಲ, ಫುಲ್ ಆಗಿದೆ ಅಂತ ಹೇಳಿದಾಗ, ಏನ್ರಿ ಮತ್ತೆ ಬಿಲ್ಡಿಂಗ್ ಕಟ್ಟಿಸ್ತೀನಿ ಅಂತೀರಾ, ಆಶ್ರಮ ನಡೆಸ್ತೀನಿ ಅಂತೀರಾ, ಸಹಾಯ ಮಾಡ್ರಿ ಅಂತೀರಾ, ಇಲ್ಲಿ ನೋಡಿದ್ರೆ ಜನ ತಗೊಳಲ್ಲ ಆತರ ಹೇಳ್ತಾರೆ. ನೀವು ನೋಡ್ಬೋದು ಇಲ್ಲಿ ಎಲ್ಲರೂ ಜಾಗ ಇದೆ, ಎಲ್ಲಾದ್ರೂ ಬೆಡ್ ಹಾಕೋಕ್ ಜಾಗ ಇದೆಯಾ? ಕೂತ್ಕೊಳ್ಳಕ್ ಒಂದ್ ಸ್ವಲ್ಪ ಜಾಗ ಬಿಟ್ರೆ ಬೇರೆ ಏನಿಲ್ಲ. ಇಲ್ಲೂ ರಾತ್ರಿ ಮಲಗ್ತಾರೆ. ಹೌದಾ? ಇಲ್ಲೂ ಮಲಗ್ತಾರೆ, ಇಲ್ಲೂ ಜಾಗ ಇಲ್ಲ, ಕಂಪ್ಲೀಟ್ ಫುಲ್ ಆಗಿದೆ. ಅದಕ್ಕೇನೆ ನೋಡ್ತಾ ಇರೋರಲ್ಲಿ ಕೇಳ್ಕೊಳ್ಳೋದು, ದಯವಿಟ್ಟು ಫಸ್ಟ್ ಈ ವಿಡಿಯೋನ ಶೇರ್ ಮಾಡಿ. ಏನಕ್ಕಂತ ಹೇಳಿದ್ರೆ ನೀವು ಮಾಡೋ ಒಂದು ಶೇರ್ ಇಂದ ಯಾರಾದ್ರೂ ದಾನಿಗಳಿಗೆ ವಿಡಿಯೋ ತಲುಪಿದ್ರೆ ನಮ್ಮ ಆಶ್ರಮಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಮ್ಮ ಆಶ್ರಮದ ಕನ್ಸ್ಟ್ರಕ್ಷನ್ ವರ್ಕ್ ಕೂಡ ನಡೀತಾ ಇದೆ. ಅದಕ್ಕೆ ಕೂಡ ನಿಮ್ ಕೈಯಲ್ಲಾದಷ್ಟು ಮೆಟೀರಿಯಲ್ ನ ಕೊಡಿಸ್ಬೋದು. ಇಟ್ಟಿಗೆ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಸ್ಟೀಲ್ ಆಗಿರ್ಬೋದು, ಇಲ್ಲ ನಿಮ್ಮ ಕೈಯಲ್ಲಾದಷ್ಟು ಆ ಒಂದು ಕನ್ಸ್ಟ್ರಕ್ಷನ್ಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯನ ಮಾಡ್ಬೋದು. ಇಷ್ಟೇ ಮಾಡ್ಬೇಕು ಅಂತ ಏನಿಲ್ಲ, ನೀವು 10 ರೂಪಾಯಿ ಕೊಟ್ಟರು ನಿಜವಾಗ್ಲೂ ಖುಷಿ ಆಗುತ್ತೆ. ನೀವು ಸಹಾಯ ಮಾಡೋದಕ್ಕಿಂತ ಮುಂಚೆ ನಮ್ಮ ಆಶ್ರಮಕ್ಕೆ ಒಂದ್ಸರಿ ವಿಸಿಟ್ ಮಾಡಿ, ಸತ್ಯತೆ ಇದೆಯಾ, ಇಲ್ಲಿ ನಿಜವಾಗ್ಲೂ ಕೆಲಸ ಮಾಡ್ತಾ ಇದಾರ, ಇಲ್ಲಿ ಆಶ್ರಮ ಇದೆಯಾ ಅಂತ ನಿಜವಾಗ್ಲೂ ಇದೆಯಾ ಅಂತ ನೋಡಿ, ನಿಮ್ಗೆ ಆಮೇಲೆ ಮನ್ಸಿಗೆ ಬಂದ್ರೆ ಸಹಾಯನ ಮಾಡಿ. ಸೊ ರಂಜಿತ್ ಅವ್ರೆ, ಏನ್ ನಿಮ್ಮ ಫ್ಯೂಚರ್ ಪ್ಲಾನ್? ನಿಮ್ಗೆ ಮದ್ವೆ ಆಗ್ಬೇಕು, ಎಲ್ಲರ ತರ ಒಂದು ಫ್ಯಾಮಿಲಿ ಲೀಡ್ ಮಾಡ್ಬೇಕು ಅಂತ ಆಸೆ, ಆ ತರದ್ ಏನಿಲ್ವಾ? ಏನಂತ ಹೇಳಿದ್ರೆ ಇದುವರೆಗೂ ಆತರ ಒಂದು ಪ್ಲಾನ್ ಇಲ್ಲ. ಕಂಪ್ಲೀಟ್ಲಿ ಏನಂತ ಹೇಳಿದ್ರೆ ಅದ್ರ ಬಗ್ಗೆ ಐಡಿಯಾನೇ ಇನ್ನೂ ಇಲ್ಲ. ನನ್ಗಿರೋದು ಒಂದೇ ಉದ್ದೇಶ, ಫಸ್ಟ್ ಇವ್ರಿಗೆ ಪರ್ಮನೆಂಟ್ ಶೆಲ್ಟರ್ ಮಾಡ್ಬೇಕು ಅನ್ನೋದು. ಇವಾಗ ಏನಂತ ಹೇಳಿದ್ರೆ ಇವರು ನಮ್ಮನ್ನ ಒಂದು ನಂಬಿರ್ತಾರೆ. ಇವಾಗ ಒಂದೇ ಸರಿ ನಾವು ನನ್ಗೇನು ಆಯ್ತು ಅಂದಾಗ ಇವ್ರನ್ನ ಯಾರು ನೋಡ್ಕೊಳ್ಳೋರಿರಲ್ಲ. ಕಂಪ್ಲೀಟ್ ಇವ್ರು ಬಾಡಿಗೆ ಕಟ್ಟಿಲ್ಲ ಅಂತ ಹೇಳಿದ್ರೆ ಓನರ್ ಖಾಲಿ ಮಾಡಿಸ್ತಾನೆ, ಹೊರಗಡೆ ಹೋಗ್ಬೇಕು. ಅದಕ್ಕೋಸ್ಕರನೇ ಆ ಬಿಲ್ಡಿಂಗ್ ಕಟ್ತಾ ಇರೋದು. ನಮ್ದು ಫಸ್ಟ್ ಪರ್ಮನೆಂಟ್ ಶೆಲ್ಟರ್ ಆಗ್ಬೇಕು. ನಾನಿಲ್ಲ ಅಂತ ಹೇಳಿದ್ರು ಆಶ್ರಮ ನಡಿಬೇಕು, ಆತರ ಒಂದು ಪ್ಲಾನಿಂಗ್ ಇದೆ, ಅದನ್ನೇ ಮಾಡ್ತಾ ಇದೀವಿ. ನಿಜವಾಗ್ಲೂ ಗ್ರೇಟ್ ಅನ್ಸುತ್ತೆ ನೀವ್ ಹೇಳ್ಬೇಕಾದ್ರೆ. ಆ ತಾಯಂದ್ರೆಲ್ಲ ಮಗ 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 ಅಂತ ಹೇಳ್ತಾ ಇರ್ತಾರೆ. ಸೊ ಏನಾದ್ರೂ ಅವ್ರಿಗೊಂದು ಪರ್ಮನೆಂಟ್ ಶೆಲ್ಟರ್ ಸಿಕ್ಕಿದ್ರೆ ನಿಜಕ್ಕೂ ತುಂಬಾ ಚೆನ್ನಾಗತ್ತೆ. ನಮ್ಗೆ ಗೊತ್ತಿಲ್ಲ ನಾವೆಲ್ಲ ಎಷ್ಟು ದಿನ ಬದುಕ್ತೀವಿ ಅಂತ ಅಲ್ವಾ? ತುಂಬಾ ಒಂದು ಒಳ್ಳೆಯ ಆಲೋಚನೆ. ಬನ್ನಿ ಮುಂದೆ ಹೋಗ್ತಾ.
ಜೆಂಟ್ಸ್ ಹತ್ರ ಮಾತಾಡ್ಕೊಂಡು ಹೋಗೋಣ. ಯಾರು ಕರೀತಾ ಇದಾರೆ ನೋಡಿ. ಹಂಗೆ. ಇದು ವಾಶ್ರೂಮಾ ಈ ಸೈಡ್? ಇದು ವಾಶ್ರೂಮ್ 4 ಇಲ್ಲಿ ಎಲ್ಲ ತುಂಬಾ ಹಿಂಸೆ ಆಗ್ತಾ ಇದೆ ಅಂದ್ರೆ ಜನ ಜಾಸ್ತಿ ಅಲ್ಲ ಎಲ್ಲದಕ್ಕೂ. ಆಕಾಶ್ ಯಾರನ್ನ ಕರಿತಿದ್ದೀರಾ? ಅಕ್ಕನಾ? ಹಾ, ಯಾರೋ ಬಂದ್ರು ಅಂತ. ಅದು ಆಕ್ಚುಲಿ ಬಂದ್ಬಿಟ್ಟು ಸ್ವಲ್ಪ ಮಾನಸಿಕ ಗೊತ್ತಾಗಲ್ಲ. ಆಕಾಶ್ ಆಕಾಶ್ ಹಾಯ್ ಹಾಯ್, ಏನ್ ಸಮಾಚಾರ? ನಾನ್ ಕಂಡೆ ಅವರಿಗೆ. ಅಂದ್ರು ಅಷ್ಟೇ ಗೊತ್ತಾಗಲ್ಲ ಅವ್ರಿಗೆ. ಯಾರೋ ಬಂದ್ರು ಅಂತ ಹೇಳ್ತಾ ಇದ್ದಾರೆ. ಹಾ ಓಕೆ, ಬೇರೆ ಇಲ್ಲಿ ಯಾರೋ ಯಾರನ್ನ ಮಾತಾಡ್ಸೋಣ? ನೋಡ್ರಿ ಮಾತಾಡ್ಸೋಣ. ಗೌಡ್ರ ನಮಸ್ತೆ. ಎಲ್ಲಿಂದ ಬಂದ್ರಿ? ನಾವು ಮಂಡ್ಯದಿಂದ ಬಂದ್ರಾ? ಇಲ್ಲಿಗೆ ಬಂದ್ರಾ? ಇಲ್ಲೇ ಏನ್ ಮಾಡ್ತಿದ್ರಿ ಇಲ್ಲಿ? ಇವ್ರ ಆಶ್ರಮಕ್ಕೆ ಬಂದು ಸುಮಾರು ವರ್ಷ ಆಯ್ತು. 4 ವರ್ಷ ಆಯ್ತಾ? ಓ, ಇವ್ರು ಫಸ್ಟ್ ಇಂದ ಜೆಂಟ್ಸ್ ಅಲ್ಲಿ ಸೀನಿಯರ್ ಇವ್ರೇನಾ ಹೇಗೆ? ಜೆಂಟ್ಸ್ ಅಲ್ಲಿ ಸೀನಿಯರ್ ಇವ್ರೆ. ಯಾಕೆ ಸರ್ ಇಲ್ಲಿಗೆ ಬಂದ್ರಿ? ಅಯ್ಯೋ ಏನ ನಮ್ಮ ಮನೆ ಸಂಸಾರ ಸರಿ, ನಮ್ ಕಾಲು ನಮ್ಮ ಮಗ ಯಾವ್ದೋ ಇದೆ ಕಾಲು ಮುಗ್ದಾಕ್ತಿದ್ದ. ಮಗ ಮುರ್ದಾಕಿರ್ನ ಕಾಲು? ಎಂತ ಇದೆಲ್ಲ ಇದು ಇಲ್ಲ ಇದು ಇಲ್ಲ. ಏನೋ ಆಸ್ತಿ ವಿಷಯಕ್ಕೆ ಹೊಡೆದಿರೋದು. ಕಬ್ಬು ಗಾಡಿ ನೋಡ್ಕೊಂಡ ಕಟ್ಕೊಂಡ. ಆಸ್ತಿ ವಿಚಾರಕ್ಕೆ ಕಬ್ಬಿಣದ ರೋಡಲ್ಲಿ ಕಾಲು ಹೊಡೆದ್ನ? ಕಟ್ಟಾಗಿ ರಾಡ್ ಹಾಕಿರೋದ್ರಲ್ಲಿ ಇದು ಬೇಡ ಬೇಡ ತೆಗಿಬಿಡ್ತೀವಿ. ರಾಡ್ ಹಾಕಿದ್ದಾರೆ. ಇವ್ರಿಲ್ಲ ಅಂತ ಅಂದಿದ್ದು ನಾನು ಎಷ್ಟೋ ಹೋಗ್ಬಿಡಿನಿ. ಹೌದಾ? ಹೆಂಗ್ ಸಿಕ್ಕಿದ್ರಿ ಇವ್ರು ನಿಮ್ಗೆ? ಅಲ್ಲಿ ಕುಟನಳ್ಳಿ ಅದಿಲ್ಲ, ಅಲ್ಲಿ ಮೋರಿ ಒಳಗೆ ಬಿದ್ದೋಗಿದ್ದೆ. ತಲೆ ಕುಡ್ದು ಬಿದ್ದಿದ್ರ? ಕುಡ್ಕೊಂಡು ಎಲ್ಲಿನ ದುಡ್ಡು ನಿಮ್ಗೆ ಕುಡಿಯಕ್ಕೆ? ಭಿಕ್ಷೆ ಬೇಡೋದು. ಅಯ್ಯೋ. ಅಂದ್ರೆ ಇವರು ಆ ಒಂದು ಈ ತರ ಇನ್ಸಿಡೆಂಟ್ ಆಯ್ತಲ್ಲ, ಅದೇ ಬೇಜಾರಲ್ಲಿ ಹೊರಗಡೆ ಬಂದ್ಬಿಟ್ರು ಮನೆಯಿಂದ. ಅದೇ ಬೇಜಾರ್ ಕುಡಿಯೋಕ್ ಸ್ಟಾರ್ಟ್ ಮಾಡಿದ್ರು. ನಿಮ್ನ ಮಕ್ಳು ಹೊರಗ್ ಹಾಕಿಲ್ಲ, ನೀವೇ ಹೊರಗ್ ಬಂದ್ರಾ? ಇಲ್ಲ, ಮಕ್ಳು ಅಂತಂದ್ರೆ ಎಂಟಿ ಒಂದ್ ಕಡೆ, ಮಗ ಹಿಂಗ್ ಹೊಡೆದ, ನಾ ಬಂದ್ಬಿಟ್ಟೆ. ಹೊರಗ್ ಬಂದ್ಬಿಟ್ರಿ ನೀವಾಗೆ? ಭಿಕ್ಷೆ ಬೇಡ್ಕೊಂಡ್ ಕುಡಿತಾ ಇದ್ರಿ? ಕುಡಿಕೊಂಡು ನಡಿಯಕ್ ಆಗಲ್ಲ. ಮೂಲಲ್ ಮನೆ ಕೊಡೋದು, ಯಾರು 5-10 ಕೊಟ್ರೆ ಊಟ ಮಾಡ್ಕೊಳ್ಳೋದು ಆಗ್ಲಿಲ್ಲ. ಡೈಲಿ ಊಟ ಮಾಡ್ತಿದ್ರ? ಇಲ್ಲ, ಕೊಟ್ಟಾಗ ಈಗ ಊಟ ಮಾಡ್ಕೊಂಡು ಮೋರಿ ಒಳಗೆ ಬಿದ್ದೋಗಿದೆ. ತಪ್ಪಿ ಬಿದ್ದೋದ್ರಿ? ಬಿದ್ದೋದು. ಅವಾಗ ಎದ್ದೇಳಕ್ ಆಗಿಲ್ಲ. ಮೀನರ್ಮವರು ಅಂತ ಇವ್ರು, ಅಲ್ಲಿ ಒಬ್ರು ಲೇಡಿ ನಮ್ಗೆ ಆಶ್ರಮಕ್ಕೆ ಒಬ್ರು ಬರ್ತಾ ಇದ್ರು. ಅವ್ರು ನಮ್ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ರು, ಈ ತರ ಒಬ್ರು ವ್ಯಕ್ತಿ ಇದಾರೆ ಇಲ್ಲಿ, ಈ ತರ ಒಂದ್ ಸಮಸ್ಯೆಯಿಂದ ಇದಾರೆ ಅಂತ. ಅವ್ರು ಎದ್ದೇಳಕ್ ಆಗ್ತಿರ್ಲಿಲ್ಲ, ಆತರ ಒಂದ್ ಸ್ಟೇಜ್ ಅಲ್ಲಿ ಇದ್ರು ಅವರು. ಹೋಗೋ ಜೀವ. ಹೌದಾ? ಹೋಗೋ ಜೀವ. 4 ವರ್ಷ ಆಗೋದು ಹೋಗಿದ್ರು. ಇನ್ನೊಂದ್ 4 ದಿವಸ ಇದ್ದಿಲ್ಲ ಅಂದ್ರೆ ಹೊಂಟೋಗ್ಬಿಟ್ಟಿದೆ. ಅದೇ ಅಲ್ಲೇ ಬಿದ್ಕೊಂಡು ಬಿದ್ಕೊಂಡು ಆಗ ಮೀನಮ್ಮವರು ರಂಜಿತ್ ಅವ್ರಿಗೆ ಫೋನ್ ಮಾಡಿದ್ರು. ಹಿಂಗೆ ನಾವು ಹೋಗ್ಬಿಟ್ಟು ರೆಸ್ಕ್ಯೂ ಮಾಡಿ ಕರ್ಕೊಂಡ್ಬಂದು ಎಲ್ಲ. ನೀವು ರೆಸ್ಕ್ಯೂ ಮಾಡ್ಬೇಕಾದ್ರೆ ಇವ್ರ ಪರಿಸ್ಥಿತಿ ಹೇಗಿತ್ತು? ಅದೇ ಎದ್ದೇಳಕ್ಕೂ ಆಗ್ತಿರ್ಲಿಲ್ಲ, ಅಲ್ಲಲ್ಲ, ಸ್ಟೇಜ್ ಅಲ್ಲಿ ಗುಂಡಿಲ್ ಬಿದ್ದಿದ್ದ ಅಥವಾ ಫುಟ್ಪಾತ್ ಮೇಲೆ ಮಲಗಿದ್ರು. ಫುಟ್ಪಾತ್ ಅಲ್ಲಿ ಇದ್ರು. ಫುಲ್ ಅಂದ್ರೆ ಎದ್ದೇಳಕ್ ಆಗ್ತಿದ್ರು, ಫುಲ್ ಗಲೀಜಾಗಿದ್ರು. ಗಡ್ಡ ಇದ್ದ ಬಟ್ಟೆ ಬರೀ ಎಲ್ಲ ಅಂತ ರೆಸ್ಕ್ಯೂ ಮಾಡಿ ಕರ್ಕೊಂಡ್ ಬಂದ್ವಿ. ಇವಾಗ ಚೆನ್ನಾಗಿದ್ದಾರೆ. ಇವಾಗ ಇಲ್ಲಿ ಮುದ್ದೆ ಎಲ್ಲ ಮಾಡ್ಕೊಂಡು ಚೆನ್ನಾಗಿದ್ದಾರೆ. ಹೌದಾ? ಮುದ್ದೆ ಓ, ನೀವು ಮಂಡ್ಯದ ಮುದ್ದೆ ಇಲ್ಲಿ ಮಾಡ್ತೀರಾ ಹೆಂಗೆ ಈಗ? ಚೆನ್ನಾಗಿದ್ದೀರಿ ಹಾಗಾದ್ರೆ. ಮಕ್ಳ ನೆನಪು, ಮನೆ ನೆನಪು ಆಗ್ತಿಲ್ವಾ ನಿಮ್ಗೆ? ಯಾವ ಆಸ್ತಿ ಎಲ್ಲ ಐತಾ ನಿಮ್ಗೆ? ಹೆಂಗೆ ಆಸ್ತಿ ಎಲ್ಲ ಇತ್ತು, ಅದಕ್ಕೆ ಮತ್ತೆ ಹಿಂಗಾಯ್ತು ಅಲ್ವಾ? ಅದ್ ಇಲ್ದಿದ್ರೆ ಚೆನ್ನಾಗಿರ್ತಿದ್ವೇನೋ ನಾವೆಲ್ವಾ ಅಲ್ವಾ? ಆಸ್ತಿ ಇಲ್ಲ ಅಂದ್ರೂ ನೋಡ್ಕೊಳಲ್ಲ, ಆಸ್ತಿ ಇದ್ರು ಈ ತರ ಇವ್ರು ಇಲ್ಲ ಅಂತ ಅಂದಿದ್ರೆ ಎಷ್ಟೋ ದಿವಸದಲ್ಲಿ ಹೋಗ್ಬಿಡ್ತಿದ್ರು ನಿಜವಾಗ್ಲು. ಇವ್ರು ಒಂದೇ, ನಮ್ಗೂ ದೇವ್ರು ಒಂದೇ. ಆಯ್ತಯ್ಯ ಇನ್ನು ಇರೋದಕ್ಕೆ ಇದು ಮಾಡಿದ್ರು. ಮತ್ತೇನಾದ್ರು ಮನೆಯಿಂದ ಫೋನ್ ಬರೋದು ಆತರ ಏನಾದ್ರು ಇವ್ರು ನೋಡಿ? ಇಲ್ಲ ಆತರ ಏನಾಗಿಲ್ಲ. ಮಾತಾಡಕ್ಕೆ ಎಲ್ಲಿದಾರೋ? ಮಂಡ್ಯಕ್ಕೆ ಹೋಗ್ಬೇಕು ಅಂತ ಆಸೆ ಆಗುತ್ತೆ ನಿಮ್ಗೆ? ಅಯ್ಯೋ, ಯಾವ ಆಸೆ? ಯಾವ್ದು ಇದ್ ಕಟ್ಕೊಂಡೇನು ಇನ್ನೊಂದು ಒಂದ್ಸರ್ತಿ ಹೋಗೋಣ ಮಂಡ್ಯಕ್ಕೆ, ಹೋಗ್ಬರೋಣ. ಸರಿ, ಆಯ್ತು, ಹುಷಾರಾಗಿ. ಆಯ್ತು. ಬೇರೆ ಮಾತಾಡ್ತಾರೆ, ತುಂಬಾ ಟೆನ್ಷನ್ ಅಲ್ಲಿ ಇದಾರೆ. ಟೆನ್ಷನ್ ಅಲ್ಲಿ ಇದಾರೆ ಅಂತ ರಂಗನಾಥ್ ಅವರು. ಏನ್ ಸರ್ ಯೋಚನೆ ಮಾಡ್ತಿದ್ದೀರಾ? ಏನ್ ಟೆನ್ಷನ್ ಅಲ್ಲಿ ಇದೀರಿ? ಏನ್ ಯೋಚನೆ ಮಾಡ್ತಿದ್ದೀರಾ? ಎಲ್ಲಿಂದ ಬಂದ್ರಿ? ಹೆಂಗ್ ಬಂದ್ರಿ ಇಲ್ಲಿಗೆ? ಮತ್ ಇವಾಗ ಅಂದ್ರೆ ಅಲ್ಲೇ ಬಿದ್ದಿದ್ದೆ ಅಂತ ಸುಳ್ಳಂದ್ರ? ಅಂದ್ರೆ ಮರ್ತೋಗಿರ್ಬೋದು. ಅಲ್ಲೇ ಏನಂತ ಹೇಳಿದ್ರೆ, ಇವ್ರು ಅಂದ್ರಳ್ಳಿ ಹತ್ರ ಇದ್ರು. ಎದ್ದೇಳೋಕ್ ಆಗ್ತಿರ್ಲಿಲ್ಲ, ನಡಿಯೋಕ್ ಆಗ್ತಿರ್ಲಿಲ್ಲ ಅವ್ರಿಗೆ. ಇವಾಗ ನಡೀತಾರೆ. ತಮ್ಮ ಇದ್ದಾರಾ? ಒಂದ್ ಕಡೆ ರೋಡ್ ಅಲ್ಲಿ ಫುಟ್ಪಾತ್ ಅಲ್ಲಿ ಸುಮಾರು ತಿಂಗಳಿಂದ ಅಲ್ಲೇ ಇದ್ರು ಅವ್ರು. ಅಲ್ಲೇ ಮಲ್ಕೊಳ್ಳೋದು. ಫುಟ್ಪಾತ್ ಇದು ರೋಡ್ ಪಕ್ಕನೆ. ಹಿಂಗ ನೈಟ್ ಏನಾದ್ರು ಉರುಳ್ ಬಿದ್ಬಿಟ್ರೆ ರೋಡ್ಗೆ ಇದೆ, ಆತರ ಒಂದ್ ಜಾಗದಲ್ಲಿ ಮಲಗಿದ್ರು. ಅಲ್ಲೊಬ್ರು ಲೇಡಿ ನಮ್ಗೆ ಕಾಲ್ ಮಾಡ್ಬಿಟ್ಟು ಹೇಳಿದ್ರು, ಈ ತರ ಒಬ್ರು ವ್ಯಕ್ತಿ ಇದಾರೆ. ಅವ್ರ ವಿಡಿಯೋ ಎಲ್ಲ ಕಳ್ಸಿದ್ರು. ನಾವು ಹೋಗ್ಬಿಟ್ಟು ರೆಸ್ಕ್ಯೂ ಮಾಡಿ ಕರ್ಕೊಂಡ್ ಬಂದ್ವಿ. ಅವ್ರಿಗೆ ಬಂದಾಗ ಆಕ್ಚುಲಿ ಎದ್ದೇಳಕ್ ಆಗ್ತಿರ್ಲಿಲ್ಲ, ಅಂದ್ರೆ ನಡಿಯೋಕ್ ಆಗ್ತಿರ್ಲಿಲ್ಲ ಅವ್ರಿಗೆ. ಇವಾಗ ಚೆನ್ನಾಗಿ ನಡೀತಾರೆ, ಚೆನ್ನಾಗಿ ಆಗಿದ್ದಾರೆ. ಇವಾಗ ಇಲ್ಲಿ ಬಂದು ಆಯ್ತು, ಒಂದು 1 year ಆಗ್ತಾ ಬಂತು. ಇವ್ರು ತುಂಬಾ ಚೆನ್ನಾಗಿದ್ದಾರೆ. ಇವ್ರದ್ದು ಆಕ್ಚುಲಿ ಬಂದ್ಬಿಟ್ಟು ಆಸ್ತಿ ಎಲ್ಲ ಇದೆಯಂತೆ. ಹೌದಾ? ಆಸ್ತಿ ಇದೆ ಸರ್ ನಿಮ್ಗೆ? ಇದಾರಲ್ಲ, ಮಕ್ಳು ಇದಾರೆ, ಹೆಂಡತಿ ಇದಾರೆ. ಹೆಂಡತಿ ಮಕ್ಳು ಇದಾರಲ್ಲ, ಮಕ್ಳು ಏನ್ ಮಾಡಿದಾರೆ ಅಂತ ಹೇಳಿದ್ರೆ,
ಇವರು ಸತ್ತೋಗಿದಾರೆ ಅಂತ ಹೇಳ್ಬಿಟ್ಟು ಡೆತ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡ್ಬಿಟ್ಟು ಆಸ್ತಿ ಎಲ್ಲ ಬರ್ಸ್ಕೊಂಡ್ಬಿಟ್ಟಾರ. ಅಯ್ಯ ಮಿಸ್ಸಸ್ ಮಿಸ್ಸಸ್ ಮಕ್ಕಳೆಲ್ಲ ಹೆಂಡತಿ ಇವ್ರು ಸತ್ತೋಗಿದಾರೆ ಅಂತ ಹೇಳ್ಬಿಟ್ಟು ಡೆತ್ ಸರ್ಟಿಫಿಕೇಟ್ ಮಾಡಿಸಿ ಹೌದು, ಮನೆಯಿಂದ ಯಾಕೆ ಹೊರಗ್ ಬಂದ್ರಿ? ನಾನ್ ಬಂದಿಲ್ಲ, ಅವ್ರಿಗೆ ಯಾಕೆ ಏನ್ ಮಾಡಿದ್ರಿ ನೀವು ಮನೇಲಿ? ತಪ್ಪುದಾರಿ ನಡೀತಾ ಇದ್ರು. ಅವ್ರು? ಹೇಳಿದ್ ತಪ್ಪು ಅಂತ ಹೇಳಿದ್ದು ನೀನ್ ಯಾವ ಕೇಳಕ್ಕೆ? ಹಾ, ಅದಕ್ಕೆ ಹೇಳ್ಬೇಕಿತ್ತು, ನೀವು ಗಂಡ ನಾನ್ ಅಂತ. ಗಂಡ ಅಂತಂದು ಎಲ್ಲ ನಿಲ್ಬೇಕಿತ್ತು. ಹಾ, ಹೇಳಿ. ಅದಕ್ಕೆ ನೀವ್ ಹೊರಗ್ ಬಂದ್ಬಿಟ್ರಾ? ಅವರೇ ಹೊರಗಾಕ್ಬಿಟ್ರಂತೆ. ಹೊರಗೆ ಹಾಕ್ಬಿಟ್ರಾ? ಇಷ್ಟು ಸ್ಟ್ರಾಂಗ್ ಇದೀರಾ ನೀವು? ಏನೋ ಆ ಒಂದ್ ಟೈಮು ಆಗೋಯ್ತು. ಇಲ್ಲಿ ಚೆನ್ನಾಗಿದ್ದೀರಾ? ಹೋಯ್ತು. ಹೆಂಗ್ ನೋಡ್ಕೊಳ್ತಾರೆ ರಂಜಿತ್ ಅವ್ರು? ಚೆನ್ನಾಗಿ ಊಟ ಎಲ್ಲ ಗಟ್ಟಿಯಾಗಿ ಮಾಡ್ತೀರ ತಾನೆ? ಭಟ್ರು ತಿಂಡಿಯಲ್ಲಿ ಭಟ್ರು ಚೆನ್ನಾಗಿ ಸರಿ. ಮನೆಯಲ್ಲೂ ಇವ್ರು ಮುದ್ದೆ ಮಾಡೋದು ಹೆಂಗಾಗುತ್ತೆ ತಿನ್ನಕ್ಕೆ? ಗೌಡ್ರು ಮುದ್ದೆ? ನೋಡಿ ಆ? ಇವ್ರು ಇರಕ್ಕೆ ಅಂತ. ಹೇಳಿ. ಏನು ಇವ್ರು ಚೆನ್ನಾಗಿ ಮನೆಯಲ್ಲೂ ಇಂಥ ಸೌಕರ್ಯ ಸಿಗಲ್ಲ. ಸಿಗಲ್ವಾ? ಎಲ್ಲಿ ಸಿಗುತ್ತೆ? ಹ್ಮ್. ಬೆಳಿಗ್ಗೆ ಎದ್ದು ಹೋಗಿ ಹಾಲು ತರಬೇಕು, ಹೋಗ್ಬೇಕು, ಡೈರಿ ಹೋಗ್ಬೇಕು. ಹ್ಮ್ ಇರ್ತಿಲ್ಲ. ಹಳ್ಳಿ ಅಂದ್ಮೇಲೆ ಒಬ್ಬರು ಸರಿಯಾದ ಜಾಗಕ್ಕೆ ಹೋಗಿ ತರಬೇಕು, ಹ್ಮ್ ಬಂದು ಮಾಡ್ಕೊಂಡು ಸರಿ. ಚೆನ್ನಾಗಿದ್ದಾರೆ ತಾನೆ ಇಲ್ಲಿ? Yes. ಇನ್ನೊಂದು ಅವಾಗ್ಲೇ ಬಂದಾಗ್ಲೇ ಒಂದ್ ಗಮನಿಸಿದೆ ನಾನು, ಅವ್ರ ಕೈಯನ್ನ. ಯಾರ್ದು? ಅವ್ರ ಜೊತೆ ಮಾತಾಡ್ಬೋದಾ? ಇವ್ರದಾ? ಹಾ, ಹಾ. ಟ್ಯಾಟೋ ತೋರಿಸಿ ಸರ್ ನಿಮ್ದು ಟ್ಯಾಟೋ. ಅವ್ರ ಫ್ಯಾಮಿಲಿ ಅವರದ್ದು ಅದು. ಯಾರ್ ಸರ್ ಇದು? ಬರ್ಬೋದಾ ನನ್ನಲ್ಲಿ? ಬನ್ನಿ ವೆಂಕಟೇಶ್ವರ, ಈ ಕಡೆ ಬನ್ನಿ. ಬಂದ್ರೆ ನನ್ನ ಪ್ರೀತಿಯ ಅಣ್ಣಂದ್ರು ತಂಗೀರು. ಬನ್ನಿ ಸರ್ ಇಲ್ಲಿ, ಆರಾಮ್ಸೆ ಮೆಲ್ಲ. ಅವ್ರಿಗೆ ಆಕ್ಚುಲಿ ಸ್ವಲ್ಪ ಬೆನ್ನೆಲ್ಲ ಪ್ರಾಬ್ಲಮ್ ಇದೆ. ಹೌದಾ? ಏನ್ ಸರ್ ಇದು? ಯಾರ್ ತಂದೆ ಇದ್ರಲ್ಲಿ? ರಂಗ ತಂದೆ, ತಾಯಿ, ತಂಗಿ ರತ್ನ. ಇದು ಯಾರಿದು? ಇನ್ನೊಂದ್ ತಂಗಿ. ಎಲ್ಲಿ ಊರು ನಿಮ್ದು? ಮೈಸೂರಿಂದ ಇಲ್ಲಿ ಬಂದ್ರಾ? ಹೆಂಗ್ ಬಂದ್ರಿ? 25 ವರ್ಷ ಆಯ್ತಾ ಮನೇಲಿ? ನೀವೇ ಬಿಟ್ರ ನಿಮ್ನ? ನೀವೇ ಬಿಟ್ಟು ಬಂದಿದ್ದ? ಯಾಕೆ ಬಂದ್ರಿ? ಕಷ್ಟ ಆಯ್ತಾ ಮನೆಯಲ್ಲಿ? ಆಕ್ಚುಲಿ ಇವರು ಒಂದ್ ಕಡೆ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ರು ಈ ಪರಿಸ್ಥಿತಿಲಿ. ಇವ್ರು ಅವಾಗ ಆಕ್ಚುಲಿ ಇದೆ ಫಸ್ಟ್ ಇಂದ ಹುಡ್ದಾಗೆ ಹಿಂಗೆ ಇರೋದವ್ರು. ಬಟ್ ಚೆನ್ನಾಗಿ ಓಡಾಡ್ಕೊಂಡಿದ್ರು. ಹೋಟ್ಲಲ್ಲಿ ಕಾಫಿ ಮಾಸ್ಟ್ರು, ಹಚ್ಚೋದು, ಪುರಿ ಮಾಡೋದು ಎಲ್ಲಾ ಕೆಲಸ ಮಾಡ್ತಾ ಇದ್ರು ಹೋಟ್ಲಲ್ಲಿ. ಸುಮಾರು ವರ್ಷದಿಂದ ಹೋಟ್ಲಲ್ಲೇ ಕೆಲಸ ಮಾಡ್ತಾ ಇದ್ದಿದ್ದು. ಬಟ್ ಅವ್ರು ಒಂದ್ ದಿನ ಸ್ಟೆಪ್ಸ್ ಅಲ್ಲಿ ಉರುಳು ಬಿದ್ಬಿಟ್ರು. ಅವ ಲೈಟ್ ನಿಮಗೆ ಉರುಳು ಬಿದ್ದಿದ್ ನೆನಪಿದ್ಯಾ? ಎಲ್ಲ ಮೈಂಡ್ ಎಲ್ಲ ಶಾರ್ಪ್ ಆಗಿದೆ, ಎಲ್ಲ ಚೆನ್ನಾಗಿದ್ದಾರೆ. ಅದ್ ಮಾತ್ರ ಇವಾಗ ಏನಾಗುತ್ತೆ, ಅವ್ರಿಗೆ ಕೆಲಸ ಮಾಡಕ್ ಆಗಲ್ಲ. ಅಂದ್ರೆ ಜಾಸ್ತಿ ಅವ್ರು ನಿಂತ್ಕೊಳಕ್ ಆಗಲ್ಲ, ಓಡಾಡಕ್ ಸ್ಪೀಡ್ ಆಗಲ್ಲ. ಅದರಿಂದ ಇಲ್ಲಿಗೆ ಬಂದ್ರು. ಮತ್ತೆ ಫ್ಯಾಮಿಲಿ ಟಚ್ ಇಲ್ಲ? ಫ್ಯಾಮಿಲಿ ಟಚ್ ಇಲ್ಲ. ಇಲ್ಲ. ನಿಮ್ಗೆ ಟಚ್ ಫ್ಯಾಮಿಲಿ ಟಚ್ ಮಾಡ್ಬೇಕು ಅಂತ ಅನಿಸ್ತಲ್ವಾ? ಊರಿಗೆ ಹೋಗೋಣವಾ ಬೇಡವಾ? ಯಾಕೆ ಸರ್, ಎಲ್ಲ ಸರಿ ಇತ್ತಲ್ವಾ? ವೆಲ್ಕಮ್ ಮಾಡಲ್ವಾ ನೀವು ಇವಾಗ ಹೋದ್ರೆ? ಇಲ್ವಾ? ಮರ್ತೋಗಿರ್ಬೋದು ಅಂತ ಅನ್ಕೊಳ್ತಾರೆ. ಅವ್ರು ಮರ್ತಿರ್ಬೋದ ನಿಮ್ನ? ಯಾಕೋ ಸಿಟ್ಟಿದೆ ಇವರಿಗೆ, ಅಂದ್ರೆ ಬೇಜಾರಲ್ಲ. ಬೇಜಾರಿದೆ ನಿಮ್ಗೆ ಏನಾದ್ರು? ಇಲ್ಲ, ಅವ್ರಿಗೆ ಅಂದ್ರೆ ಮನೆ ವಿಷಯ ಜಾಸ್ತಿ ಕೇಳಿದಾಗ ನೆನ್ಪಾಗಲ್ವಾ? ಮತ್ತೆ ಈ ಟ್ಯಾಟೋ ಹಂಗೆ ಇದೆ ನೋಡಿ, ನಮ್ಮೆ ನೆನ್ಪಾಗುತ್ತೆ ಇಲ್ವಾ? ಎಂತ ಜೀವನ ಅಲ್ವಾ ನಮ್ದು. ಅದೆಲ್ಲ ಏನಂತ ಹೇಳಿದ್ರೆ, ನಾವು ಅನ್ಕೊಳ್ಳೋದೇ ಒಂದು, ಎಲ್ಲದೂ ಅದೇ ರೀತಿ ಆಗಲ್ವಲ್ಲ, ಲೈಫ್ ಟೈಮ್ ಅದೇ ರೀತಿ ಇರಲ್ಲ. ಒಂದೊಂದು ಸನ್ನಿವೇಶನಗಳು ಆತರ ಮಾಡ್ಬಿಡ್ತಾವೆ. ಅವ್ರು ದುಡಿತಾ ಇದ್ದಾಗ ಓಕೆ, ದುಡ್ಡು ಕೊಟ್ರೆ ಚೆನ್ನಾಗಿರುತ್ತೆ. ದುಡಿಯಕ್ ಆಗಿಲ್ಲ ಅಂದಾಗ ಯಾರು ಇವಾಗ ನೋಡ್ಕೊಳ್ಳೋದಕ್ಕೂ ರೆಡಿ ಇರಲ್ಲ, ಇನ್ನೊಂದು ಎಕ್ಸೆಪ್ಟ್ ಮಾಡಕ್ಕೂ ಯಾರು ರೆಡಿ ಇರಲ್ಲ. ದುಡ್ದು ಮನೆಗೆ ದುಡ್ಡು ಕೊಡ್ತಿದ್ರ ನೀವು ಅವಾಗ? ಇಲ್ಲ, 25 ವರ್ಷ ನೀವೇ ಸ್ವಂತ ನಿಮ್ ಕಾಲಲ್ಲಿ ನಿಲ್ಬೇಕು ಅಂತ ಬಂದವರು ಹೊರಗೆ ಅಲ್ವಾ? ಅವಾಗ ಹೆಚ್ಚಾಗಿ ದುಡ್ದಾಗ ನೀವು ಕೊಟ್ಟೇ ಇಲ್ವ ಮನೆಗೇನು? ಅದಕ್ಕೆ ಹಾಗಾದ್ರೆ ನಿಮ್ಮನ್ನ ಹೊರಗೆ ಹಾಕ್ಬಿಟ್ಟಾರೆ. ಹುಷಾರಾಗಿರಿ. ಅಲ್ಲಿಂದ ಬರ್ಬೇಕಾದ್ರೆ ಇಲ್ಲೊಬ್ರು ಕೂತಿದ್ರು, ಅವ್ರು ಎಲ್ಲೋದ್ರು ಅಂತ ಹುಡುಕ್ತಿದ್ದೆ. ಸ್ವಲ್ಪ ಟೆನ್ಷನ್ ಅಲ್ಲಿ ಕಾಣ್ತಿದ್ದಂಗ ಆಯ್ತು. ಏನ್ ಸರ್ ತುಂಬಾ ಯೋಚನೆ ಮಾಡ್ತಿದ್ರೆ? ಯಾಕೆ? ಆಕ್ಚುಲಿ ಇವ್ರಿಗೆ ತುಂಬಾ ಟೆನ್ಷನ್. ಏನಕ್ಕೆ ಅಂತ ಹೇಳಿದ್ರೆ, ನಾನು ಅವಾಗ ಒಂದ್ ರೌಂಡ್ ಬಂದು 2 ರೌಂಡ್ ಬರುವಾಗ ತಲೆ ತುರಿಸ್ತಾ ಇದ್ರು. ಇವ್ರು ಆಕ್ಚುಲಿ ಬಂದ್ಬಿಟ್ಟು ಇಲ್ಲಿ ಒಂದ್ 2-3 ಜನ ನೋಡ್ಕೊಂತಾರೆ. ಹೌದಾ ಸರ್? ಅಲ್ಲಿ ಆ ಹುಡುಗ ಇದಾರಲ್ಲ ಸರ್, ನೀವು ಟೆನ್ಷನ್ ಮಾಡ್ತಿರಲ್ರಿ. ಅಲ್ಲಿ ಆ ಹುಡುಗ ಇದಾರಲ್ಲ, ಅವ್ನಿಗೆ ಆಕ್ಚುಲಿ ಬಂದ್ಬಿಟ್ಟು ಎದ್ದೇಳಕ್ ಆಗಲ್ಲ. ಓಕೆ. ಕಂಪ್ಲೀಟ್ ಅವ್ನ ಕೆಲಸ ಇನ್ನೊಬ್ರೆ ಮಾಡ್ಬೇಕು. 2 ಟೈಮು ಡೈಪರ್ ಚೇಂಜ್ ಮಾಡಿಸೋದು. ಅವ್ನಿಗೆ ಎದ್ದೇಳಕ್ಕಲ್ಲ, ಎತ್ಕೊಂಡು ಹೋಗಿ ಅದ್ ಮಾಡಿಸಿ ಮತ್ತೆ ಎತ್ತಿಲ್ ಕೂರಿಸ್ಬೇಕು. ಊಟ ತಗೊಂಡೋಗಿ ಕೊಡೋದು, ಊಟದ ಪ್ಲೇಟ್ ತೊಳೆಯೋದು, ಕೈ ತೊಳ್ಸೋದು. ಅಲ್ಲಿ ಒಬ್ರಿದ್ದಾರೆ, ಕಣ್ ಕಾಣಿಸಲ್ಲ, ಕಿವಿ ಕೇಳಿಸಲ್ಲ, ಮಾತಾಡಕ್ಕೂ ಬರಲ್ಲ, ಮಲಗಿದಾರಲ್ಲ, ಅವ್ರನ್ನು ಇವರೇ ನೋಡ್ಕೊಳ್ಳೋದು. ಹೌದಾ ಸರ್? ಯಾವ ಊರು ಸರ್ ನಿಮ್ದು? ಬೆಂಗಳೂರಿನಲ್ಲಿ ಎಲ್ಲಿ? ಹಾ ಸರಿ. ಅಲ್ಲಿದ್ರಾ ನೀವು? ಯಾಕೆ ಬಂದ್ರಿ ಇಲ್ಲಿಗೆ? ಯಾಕೆ ಬಿಟ್ಟು ಬಂದ್ರಿ?
ನೀವು ತೊಂದರೆ ಕೊಟ್ರೆ ನಿಮಗೆ ಯಾರು ತೊಂದರೆ ಕೊಟ್ರು? ಚೆನ್ನಾಗಿದ್ದಾರೆ ಇಲ್ಲಿ? ಯಾರು ಚೆನ್ನಾಗಿ ನೋಡ್ಕೊಳ್ತಾರೆ ನಿಮ್ನ? ನೀವೆಲ್ಲರೂ ನೋಡ್ಕೊಳ್ತೀರಿ ಅಂತ ಗೊತ್ತಾಯ್ತು, ನಿಮ್ಮನ್ನ ಯಾರು ಚೆನ್ನಾಗಿ ನೋಡ್ಕೊಳ್ತಾರೆ ಇಲ್ಲಿ? ಹೌದಾ? ಊಟ ಎಲ್ಲ ಕೊಡ್ತಾರಾ? ಇವತ್ತೊಂದಿನ ಊಟ ಕಮ್ಮಿ ಮಾಡು ಅಂತ ಹೇಳಿದಾರೆ ಯಾವತ್ತಾದ್ರು? ಹಾ, ತುಂಬಾ ಊಟ ಮಾಡ್ತೀಯ ಕಣೋ, ಸ್ವಲ್ಪ ಕಮ್ಮಿ ಮಾಡು ಅಂದಿದ್ದಾರೆ. ಖುಷಿಯಾಗಿದ್ದೀರಾ ಹಂಗಂದ್ರೆ? ಮತ್ತೆ ಮನೆಗೆ ಹೋಗ್ಬೇಕು ಅಂತ ಅನ್ಸುತ್ತೆ ಸರ್? ಇಲ್ವಾ? ಮತ್ತೆ ಇವರು ಹೊರಗೆ ಹೋಗೋದೇ ಇಲ್ವಾ ಹಂಗಂದ್ರೆ? ಇಲ್ಲೇ ಇರ್ತಾರಾ? ಇಲ್ಲ, ಕಂಪ್ಲೀಟ್ ನಾವಿಲ್ಲಿ ಸುಮಾರು ಒಂದು 300 ಜನದ ಮೇಲೆ ಮನೆ ಕಳ್ಸಿಕೊಟ್ಟಿದೀವಿ. ಓ. ಅಂದ್ರೆ ನಾವು ಕರ್ಕೊಂಬತ್ತೀವಲ್ಲ, ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿವಿ. ಅದ್ರಲ್ಲಿ ಹೇಳ್ತೀವಿ ಈ ತರ ಒಬ್ರು ವ್ಯಕ್ತಿ ಇದಾರೆ ನಿಮ್ ಕುಟುಂಬದವರು, ಇಲ್ಲ ಅಕ್ಕಪಕ್ಕದ ಮನೆಯವ್ರು ಯಾರಾದ್ರೂ ಇದ್ರೆ ನೋಡಿ ಅಂತ ಹೇಳ್ಬಿಟ್ಟು. ಬಟ್ ಎಷ್ಟೋ ಜನ ಮರ್ಯಾದೆ ಹೋಗುತ್ತಂತಾನು ಕರ್ಕೊಂಡು ಹೋಗಿರ್ತಾರೆ. ಎಷ್ಟೋ ಜನ ಕೆಲವ್ರದ್ದು ಆಸ್ತಿ ಇರುತ್ತೆ, ಅದರಿಂದನೂ ಕರ್ಕೊಂಡು ಹೋಗಿದ್ದಾರೆ. ಎಷ್ಟೋ ಜನ ರಿಯಲಿ ಅವ್ರು ಹುಡುಕ್ತಾ ಇರ್ತಾರೆ. ಎಷ್ಟೋ ವರ್ಷದ ಹಿಂದೆ ಅವ್ರು ಮಿಸ್ ಆಗಿ ಬಂದಿರ್ತಾರೆ, ಮಾನಸಿಕ ಅಸ್ವಸ್ಥ. ಅದು ನ್ಯೂಸ್ ಅಲ್ಲೆಲ್ಲ ಬಂದಿರೋದು ನಾವು ನೋಡಿದೀವಿ. ಅದು ಆ ಒಂದು ಬಾಂಧವ್ಯ ಅದು ಎಲ್ರಿಗೂ ಬರಲ್ಲ. ಅದು ಅದರಿಂದ ಆತರ ತಲುಪಿಸಿದೀವಿ. ಸುಮಾರು ಇದು 1 ವರ್ಷ ಆದ್ಮೇಲೆ, 2 ವರ್ಷ ಆದ್ಮೇಲೆ, 3 ವರ್ಷ ಆದ್ಮೇಲೆ, ಕೆಲವರು ಒಂದೇ ತಿಂಗಳಿಗೆ ರೀಚ್ ಆಗಿರೋರು ಇದ್ದಾರೆ. ಸುಮಾರು 300 ಜನಕ್ಕೆ ಹೆಚ್ಚು ಜನ. ಇವ್ರು ಇವಾಗ ಮತ್ತೆ ಮೈಸೂರು ಬ್ಯಾಂಕ್ ಆ ಸರೌಂಡಿಂಗ್ ಎಲ್ಲ ಹೋಗಿ ಅಲ್ವಾ ಇಲ್ಲಿ ಬಂದ? ಇಲ್ಲ, ಇಲ್ಲಿ ಬಂದ್ಮೇಲೆ ಅದೆಲ್ಲೂ ಹೋಗಿಲ್ಲ. ನಮ್ದು ಏನಂತ ಹೇಳಿದ್ರೆ, ಇಲ್ಲಿ ಕರ್ಕೊಂಡ್ ಬಂದ್ಮೇಲೆ ನಮ್ದು ಏನಾದ್ರು ಟ್ರೀಟ್ಮೆಂಟ್ ಇದ್ರೆ ಮಾತ್ರ ಹೊರಗಡೆ ನೀವೇ ಕರ್ಕೊಂಡು ಹೋಗ್ತೀರಾ, ನೀವೇ ಬಿಡ್ತೀರಾ? ಬರ್ತೀವಿ. ಮತ್ತೆ ಕಂಪ್ಲೀಟ್ ಇಲ್ಲಿ ಏನಿದೆ ಜಾಗ, ಇಲ್ಲಿ ವಾಕಿಂಗ್ ಮಾಡ್ಬೋದು, ಇಲ್ಲಿ ಹೊರಗಡೆ ಕೂತ್ಕೋಬಹುದು. ಇಲ್ಲಿ ಹೊರಗಡೆ ಸುಮಾರು ಮಧ್ಯಾಹ್ನ ಮೇಲೆ ಇಲ್ಲಿ ಹೊರಗಡೆ ಕೂತಿರ್ತಾರೆ. ಮತ್ತೆ ಈವ್ನಿಂಗ್ ಹೊತ್ತಲ್ಲಿ ವಾಕಿಂಗ್ ಮಾಡ್ತಾರೆ, ಮಾರ್ನಿಂಗ್ ವಾಕಿಂಗ್ ಮಾಡ್ತಾರೆ. ಅವೈಲೇಬಲ್ ಆಗಿರ್ತೀರಾ ಇಲ್ಲಿ? ನಾನು ಆಲ್ಮೋಸ್ಟ್ ಇರ್ತೀನಿ, ಬಟ್ ಇಲ್ಲೇ ಇದ್ರೆ ಇಲ್ಲಿ ನಡೆಸ್ಬೇಕಲ್ಲ. ಇವಾಗ ಇನ್ನೊಂದು ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ, ಅದರಿಂದ ಅಲ್ಲೇ ಇರ್ತೀನಿ ಜಾಸ್ತಿ. ಮತ್ತೆ ಹಾಸ್ಪಿಟಲ್ ಇದ್ರೆ ಹಾಸ್ಪಿಟ್ಲಿಗೆ ಹೋಗ್ತಾ ಇರ್ತೀನಿ. ಇಲ್ಲ ಬೇರೆ ಇದಕ್ಕೆ ಸಂಬಂಧಪಟ್ಟ ಬೇರೆ ವರ್ಕ್ ಇದ್ರೆ ಅಲ್ಲೇ ಇರ್ತೀನಿ. ಇಲ್ಲ ಅಂದ್ರೆ ಬೇರೆ ಇದಕ್ಕೆ ಮ್ಯಾನೇಜಬಲ್ ಮಾಡೋದಕ್ಕೆ ಫೈನಾನ್ಸಿಯಲಿ ನೋಡ್ಬೇಕಲ್ಲ. ಈಗ ಇಲ್ಲಿ ನೀವು ಇಲ್ದಿದ್ರೆ ನಿಮ್ ಟೀಮ್ ಆಗಿ ನಿಮ್ಗೆ ಸಪೋರ್ಟ್ ಆಗಿ ಯಾರು ನಿಲ್ತಾರೆ ಇಲ್ಲಿ? ಇಲ್ಲಿ ಕಂಪ್ಲೀಟ್ ಏನಂತ ಹೇಳಿದ್ರೆ ಇವ್ರು ನೋಡ್ಕೊಂತಾರೆ, ಇಲ್ಲಿ ಮ್ಯಾನೇಜ್ಮೆಂಟ್ ಹ್ಯಾಂಡಲ್ ಮಾಡ್ತಾರೆ. ಇಲ್ಲಿ ಮೆಡಿಸಿನ್ ಕೊಡೋದಾಗಿರ್ಬೋದು, ಇಲ್ಲ ಯಾರಾದ್ರೂ ಬಂದಾಗ ಮಾತಾಡ್ಸೋದಾಗಿರ್ಬೋದು, ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ಇವ್ರು ನೋಡ್ಕೊಂತಾರೆ. ಇವರು ಇಲ್ಲಿ ಮನೆ ಇವ್ರದ್ದು ಆಕ್ಚುಲಿ ಬಂದ್ಬಿಟ್ಟು ನೀವು ಇಲ್ಲೇ ಇರ್ತೀರಾ? ಕಂಪ್ಲೀಟ್ ಫುಲ್ ಟೈಮ್ ಇಲ್ಲೇ ಇರ್ತಾರೆ. ಆಶ್ರಮ? ಹೌದಾ? ಅವ್ರು ಅಂದ್ರೆ ಸುಮಾರು ವರ್ಷದಿಂದ ಇದೇ ತರ ಬೇರೆ ಬೇರೆ ಆಶ್ರಮಗಳಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ಫೈನಲಿ ನಮ್ಮ ಆಶ್ರಮ ಐಡಿ ಇಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಓ ಸೂಪರ್ ಸರ್, ಪುಣ್ಯದ ಕೆಲಸ. ಯಾಕೆ ಸರ್ ಅಳ್ತಿದ್ದೀರಾ? ಮೈಬರ್ ಹುಷಾರಿಲ್ಲ ಮಸ್ತ್ ಬೇರೆ ಅದೇ ಇಲ್ಲ ಅಂತ ಹೇಳ್ದಾಗ. ಬಟ್ ಬರೀ ನಾನು ಇದೇ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ಏನ್ ಸರ್ ಕೈ ಏನಾಗಿದೆ? ಈಗ ನನಗೆ ಸ್ವಲ್ಪ ಕ್ಯಾಪ್ ಹಾಕ್ಬೇಕದು ಅನ್ಸುತ್ತೆ. ಕ್ಯಾಪ್ ಹಾಕ್ಬೇಕದು ಬೇಡ. ಇದು ನಾನು ಈ ಫೀಲ್ಡ್ ಅಲ್ಲೇ ವರ್ಕ್ ಮಾಡ್ತಾ ಇರೋದು ತಾನೆ, ಈ ತರ ಇದರಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ಬಟ್ ಈ ತರ ಈ ವಯಸ್ಸಲ್ಲಿ ಇಷ್ಟು ಜನನ ಮೇಂಟೈನ್ ಮಾಡೋದು ಅದೊಂದು ವುಮನ್ ಬೀಯಿಂಗ್ ನ ವೆರಿ ಡಿಫಿಕಲ್ಟ್ ಟಾಸ್ಕ್. ಹೌದು, ಅದನ್ನ ಇವರು ಮಾಡ್ತಾ ಇದ್ದಾರೆ. ನಾನು ಒಂದು 2 years ಬ್ಯಾಕ್ ಒಂದು ಪ್ರಾಬ್ಲಮ್ ಇರುತ್ತೆ, ನಾನು ವರ್ಕ್ ಮಾಡ್ತಾ ಇದ್ದೀನಿ. ಬಟ್ ಇವ್ರು ಮಾಡೋ ಇದು ಒಂದು ಇನ್ಸ್ಟಾಗ್ರಾಮ್ ಮೂಲಕ ನೋಡ್ರೆ ಬಹಳ ಇಂಪ್ರೆಸಿವ್ ಆಗಿದೆ. ಸೊ ಬಂದ್ರಿ ಮತ್ತೆ ಬಂದ್ಮೇಲೆ ಇನ್ನೂ ಇಂಪ್ರೆಸ್ ಆದ್ರಿ. ಆಗ್ಲಿ ಬರ್ತೇವೆ. ಟೆಸ್ಟ್ ಮಾಡಿ ಅಮ್ಮ, ಬರ್ತೀವಿ ನಾವು. ನಡೀತಾರೆ ಇವರು? ಇವ್ರು ನಡೀತಾರೆ. ಇದು ಬಂದ್ಮೇಲೆ ನನ್ನ ಲೈಫ್ನಲ್ಲಿ ಎಷ್ಟೆಷ್ಟು ಈ ಕೆಲಸ ಮಾಡಿ ಇದು ಕವರ್ ಆಗಿದ್ದೀನಿ. ಇಲ್ಲಿ ಬಂದ್ ಕೊಡೋದು, ಇವ್ರು ಎಲ್ಲ ನೋಡೋದು, ಔಷಧಿ ಕೊಡೋದು, BP ಚೆಕ್ ಮಾಡೋದು, ಶುಗರ್ ಚೆಕ್ ಮಾಡೋದು ಎಲ್ಲ ಕಂಪ್ಲೀಟ್ ಅವ್ರು ನೋಡ್ಕೊಂತಾರೆ. ಹೌದು ಸರ್, 35 years ಇಂದ ಮೆಡಿಕಲ್ ಫೀಲ್ಡ್ ಅಲ್ಲೇ ಇರೋದು. ಫೀಲ್ಡ್ ಅಲ್ಲೇ ವರ್ಕ್ ಮಾಡ್ತಾ ಹೌದಾ ಅವರೇ ಸರ್? ಮಾಡೋದು. ಎಲ್ಲ ದೇವರೇ ಕಳ್ಸಿರೋದು. ಅವ್ರಿಗೆ ಹುಷಾರಿಲ್ಲ ಅಂದ್ರೆ ರಾತ್ರಿ ಎಲ್ಲ ನಿದ್ದೆ ಮಾಡೋದಿಲ್ಲ. ಇವರು ಪೇಷಂಟ್ಗೆ ನೋಡ್ತಾರೆ ಅಲ್ವಾ? ಅದೇ ಅಲ್ಲ ಹೌದು ದೇವ್ರಿಗೆ ಅವ್ರಿಗೆ ಶಕ್ತಿ ಕೊಡ್ಬೇಕು. ಹೌದೌದು. ಇಷ್ಟು ವರ್ಷ ಎಲ್ಲೆಲ್ಲೋ ವರ್ಕ್ ಮಾಡ್ತಾ ಬಂದಿದ್ದೀರಲ್ಲ, ಇಲ್ಲಿ ಬಂದ್ಮೇಲೆ ಎಷ್ಟು ಪೀಸ್ಫುಲ್ ಆಗಿದ್ದೀನಿ ಅಂತ ಐ ಕಾಂಟ್ ಹೊರಗಡೆ ಇಲ್ಲ, ಪದಗಳಲ್ಲಿ ಹೇಳಕ್ ಸಾಧ್ಯ ಇಲ್ಲ. ಸರಿ ಸರ್, ನಾನು ಮುಂದುವರಿಸ್ತೇನೆ. ಬನ್ನಿ. ಧನ್ಯವಾದಗಳು. ಆಯ್ತು. ಬಟ್ಟೆ ಕೊಡುವಂತದ್ದಾಗಿರ್ಬೋದು, ಸುಮಾರು ಕೆಲಸ ಇರುತ್ತೆ. ಇಷ್ಟು ಜನದ ನೋಡ್ಕೋಬೇಕು ಅಂತ ಹೇಳಿದ್ರೆ ಒಬ್ಬೊಬ್ರಿಗೆ ಒಂದೊಂದರ ಸಮಸ್ಯೆ ಇರುತ್ತಲ್ಲ, ಅವ್ರನ್ನ ಒಬ್ಬೊಬ್ರದ್ದು ನೋಡ್ಕೋಬೇಕಲ್ಲ. ಅವ್ರಿಗೆ ಏನು ಬೇಕು ಬೇಡ ಅದನ್ನ ಅವ್ರು ನೋಡ್ಕೊಂತಾ ಇರ್ತಾರೆ. ಅದಕ್ಕೆ ಏನ್ ಬೇಕು ಅಂತ ನೋಡ್ತಾ ಇರ್ತಾರೆ. ಇವರು ಆಕ್ಚುಲಿ ಬಂದ್ಬಿಟ್ಟು ಇವ್ರಿಗೆ ಕಾಲು ಸ್ವಲ್ಪ ಸಮಸ್ಯೆ ಇದೆ, ವೆರಿಕೋಸ್ ವೇನ್ ಇದೆ. ಇದು ಕಾಲಿದೆಯಲ್ಲ ಎತ್ತಿ, ಅದು ಇದು ಆಕ್ಚುಲಿ ಬಂದ್ಬಿಟ್ಟು ವೆರಿಕೋಸ್ ವೇನ್. ಅದು ಅದಾಗಿದೆ ಅಂದ್ರೆ ಅದು ಸರ್ಜರಿ ಆಗಿದೆ, ಅದರಿಂದ ಸಮಸ್ಯೆ ಇಲ್ಲ. ಇದು ಬಂದ್ಬಿಟ್ಟು ಕಾಲು ಊದ್ಕೊಳತ್ತೆ, ಇದನ್ನ ಜಾಸ್ತಿ ಹೊತ್ತು ನಿಂತ್ಕೊಳಕ್ಕಲ್ಲ, ಆಗಲ್ಲ. ಕೂತ್ಕೊಳ್ಳಿ. ಅದು ಪ್ಯಾಂಟ್ ಹಾಕೋಕ್ ಸಮಸ್ಯೆ ಇರೋದ್ರಿಂದ ಅವರು ಯಾವ ಊರು? ತಮಿಳ್ನಾಡು ಅಲ್ವಾ ನೀವು? ಸೇಲಂ ಇಂದ ಬಂದಿದ್ದೀರಿ. ಇವರೆಲ್ಲ
ಅವ್ರದೆಲ್ಲ ಒಬ್ಬೊಬ್ರದ್ದು ಒಂದೊಂದರ ಸಮಸ್ಯೆ. ಅಲ್ಲಿ ಕಂಪ್ಲೀಟ್ ಅಲ್ಲಿ 3-4 ಜನ ಬೆಡ್ ರಿಡನ್ ಪೇಷಂಟ್ಸ್ ಇದ್ದಾರೆ. ಇಷ್ಟೊತ್ತು ನಾವು ಆರೈಕೆ ಆಶ್ರಮದಲ್ಲಿರುವಂತಹ ವೃದ್ಧರನ್ನಾಗಿರ್ಬೋದು, ಎಷ್ಟೆಷ್ಟು ಸಮಸ್ಯೆಗಳನ್ನ ಅನುಭವಿಸಿ ಬಂದವರನ್ನ ನಾವು ನೋಡಿದ್ದೇವೆ. ಸೊ ಇಂತಹ ಸಮಸ್ಯೆಗಳು ಯಾರಿಗೂ ಆಗ್ಬಾರ್ದು. ಈ ತರ ರಸ್ತೆಗೆ ಬರೋದಾಗ್ಲಿ, ಈ ತರ ಸಮಸ್ಯೆಗಳು ಯಾವ ಮಕ್ಕಳು ಯಾವ ತಂದೆ ತಾಯಂದ್ರಿಗೂ ಕೂಡ ಮಾಡಬಾರ್ದು ಅಂತ ಹೇಳೋದೇ ನಮ್ಮ ಮೂಲ ಉದ್ದೇಶ. ನಮ್ ಜೊತೆ ರಂಜಿತ್ ಅವ್ರು ಕೂಡ ಇದ್ರು. ಸೊ ಅವ್ರ ಜೊತೆ ಕೂಡ ಮಾತಾಡಿ ತುಂಬಾ ಖುಷಿ ಆಯ್ತು. ಅಂಡ್ ನಿಮ್ಮ ಈ ಸಮಾಜ ಕಾರ್ಯ ಇದೆಯಲ್ಲ, ಇದನ್ನ ಪದಗಳಲ್ಲಿ ಅವ್ರು ಹೇಳಿದ್ರು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಿಜವಾಗ್ಲೂ ನಾನು ಕೂಡ ಸರೆಂಡರ್ ಆಗಿದ್ದೀನಿ. ಯಾಕಂತ ಹೇಳಿದ್ರೆ ಈ ಕೆಲಸ ಮಾಡ್ಬೇಕು ಅಂತ ಯುವ ಜನತೆ ನನಗೂ ಮನಸ್ಸಿದೆ. ಆದ್ರೆ ನಮ್ಮಲ್ಲಿರುವ ಸಮಸ್ಯೆಗಳು ನಮ್ಮನ್ನ ಬದುಕಿ ತಳ್ತಾನೆ ಇರ್ತವೆ. ನೋಡೋಣ, ಆ ದೇವ್ರು ಮುಂದೆ ನಮಗೂ ಒಂದು ಸಾಧ್ಯ ಮಾಡ್ಕೊಟ್ರೆ ನಮಗೂ ಈ ತರದೊಂದು ಮಾಡ್ಬೇಕು ಅಂತ ಆಸೆ ಇದೆ. ಸೊ ಹಾಗಾಗಿ ನಿಮ್ಮ ಈ ಒಂದು ಸಮಾಜ ಕಾರ್ಯಕ್ಕೆ ಇಷ್ಟು ಜನರು, ಇಷ್ಟು ತಾಯಂದ್ರ ಆಶೀರ್ವಾದ ನಿಮಗೆ ಉಂಟು ಅಂತ ಆದ್ರೆ ನೀವು ಬೆಳೆಯೋ ಲೆವೆಲೇ ಬೇರೆ ಇರುತ್ತೆ ಸರ್, ಅದು ಐ ಬೆಟ್. ಸೊ ಹಾಗಾಗಿ ನಿಮಗೂ ಕೂಡ ಧನ್ಯವಾದಗಳು. ಅಂಡ್ ನಮ್ಗೆ ಸಹಕರಿಸಿದ ಎಲ್ರು ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಯಾವ ತಂದೆ ತಾಯಂದ್ರಿಗೂ ಕೂಡ ಇಂತಹದ್ದೊಂದು ಜೀವನದಲ್ಲಿ ಬರಬಾರ್ದು, ಅಂತಹ ಮಕ್ಕಳನ್ನ ಈ ಭಾರತ ಕಾಣ್ಬೇಕು ಅಂತ ಹೇಳೋದು ನನ್ನ ಒಂದು ಆಸೆ. ಸೊ ಧನ್ಯವಾದಗಳು ನಿಮಗೆ. ಸೊ ಧನ್ಯವಾದಗಳು.